ಕಲಾಭಿಮಾನಿಗಳೇ, ಕೈರಂಗಳದ ಈ ಕೃಷಿ ಮೇಳದ ತುಂಬು ಸಂಭ್ರಮದಲ್ಲಿ ನಾವೆಲ್ಲ ಪಾಲ್ಗೊಂಡು ಧನ್ಯತೆಯನ್ನು ಪಡಿತಾ ಇದ್ದೇವೆ. ನಿನ್ನೆಯಿಂದ ಆರಂಭಗೊಂಡು ನಾಳೆ ಸಂಜೆಯವರೆಗೆ ಮುಂದುವರಿಯುವ ಈ ಕಾರ್ಯಕ್ರಮ ಇನ್ನಷ್ಟು ಜನರ ಆಗಮನದ ನಿರೀಕ್ಷೆಯಲ್ಲಿದೆ. ಈ ದಿವಸ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ 2 ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೆವು. ಮೊದಲಿಗೆ ನಯನಗೌರಿ ಸೇರಾಜೆ ಮತ್ತು ಬಳಗದವರಿಂದ ಗಾನವೈವಿಧ್ಯ ಕಾರ್ಯಕ್ರಮ. ನಯನಗೌರಿಯು ಹರಿಕತೆ ಮಾಡುವಲ್ಲಿ ಸಿದ್ಧಹಸ್ತಳೆ, ಅವರಿಗೆ ಹಾರ್ಮೋನಿಯಂನಲ್ಲಿ ಸತ್ಯನಾರಾಯಣ ಐಲ ಇವರು ಅನೇಕ ವರ್ಷಗಳಿಂದ ಸಾಥ್ ಕೊಡ್ತಾ ಇದ್ದಾರೆ. ಇವರು ಕೂಡ ಅಧ್ಯಾಪಕರು. ಈಗ ಹರಿಕಥೆ ಎನ್ನುವಂತಹ ಒಂದು ಭಕ್ತಿ ಪ್ರಧಾನ ಪ್ರಕಾರ ಕ್ಷೀಣಿಸುವಂಥ ಹೊತ್ತಿನಲ್ಲಿ, ಮೊದಲಿಗೆಲ್ಲಾದರೆ ಅನೇಕ ಕಡೆ ವಾರಗಟ್ಟಲೆ ತಿಂಗಳುಗಟ್ಟಲೆ ಹರಿಕಥಾ ಕಾರ್ಯಕ್ರಮ ನಡೀತಾ ಇತ್ತಂತೆ. ಈಗ ಕಲಾಸಕ್ತರಿಗೂ ಆಸಕ್ತಿ ಕ್ಷೀಣಿಸುವ ಸಮಯ, ಕಲಾವಿದರು ರೂಪುಗೊಳ್ಳುವುದು ಕಡಿಮೆ ಆಗ್ತಾ ಇರುವಂಥ ಈ ಸಂದರ್ಭದಲ್ಲಿ ಮಂಜುಳಾ ಐಲ, ನಾವು ಮೊದಲು ಹಾಗೆ ಕರೀತಾ ಇದ್ದೆವು. ಯಾಕಂದರೆ ಇವರು ಹತ್ತಿರದ ಉಪ್ಪಳದ ಐಲದವರು. ಅವರು ಶಾಲೆಗೆ ಹೋಗ್ತಾ ಇರುವ ಸಮಯದಲ್ಲಿ ಒಳ್ಳೆಯ ಹಾಡುಗಾರ್ತಿ. ಅವರ ಹಾಡನ್ನು ನಾವು ಆಸ್ವಾದಿಸಿದ್ದಿದೆ. ಮತ್ತು ಈಗ ನಮ್ಮ ಈ ಮುಡಿಪಿಗೆ ಬಂದು ಇರಾದಲ್ಲಿ ವಾಸ್ತವ್ಯ ಮಂಜುಳಾ ಜೆ ರಾವ್ ಆಗಿ ಈಗ ಪ್ರಖ್ಯಾತಿಯನ್ನು ಪಡೆದಿದ್ದಾರೆ. ಶಾಸ್ತ್ರೀಯ ಸಂಗೀತದಲ್ಲಿಯೂ ಕೂಡ ಉತ್ತಮ ಸಾಧನೆಯನ್ನು ಮಾಡಿದವರು. ಮಕ್ಕಳಿಗೆ ಶಾಸ್ತ್ರೀಯ ಸಂಗೀತದ ತರಬೇತಿಯನ್ನು ಕಳೆದ ಅನೇಕ ವರ್ಷಗಳಿಂದ ನೀಡ್ತಾ ಬರ್ತಾ ಇದ್ದಾರೆ. ಕೊಳಲು ಇವರ ಒಂದು ಸಂಗೀತ ಶಾಲೆ ಹೆಸರು. ಅಲ್ಲಿ ಬಹುಶಃ ಇಲ್ಲಿ ಅನೇಕ ಮಕ್ಕಳು ಅಲ್ಲಿ ತಯಾರಾದವರಿದ್ದಾರೆ, ಇನ್ನೂ ಕೂಡ ತಯಾರಾಗ್ತಾ ಇದ್ದಾರೆ. ಅಂತಹ ಒಂದು ಪುಣ್ಯದ ಕೆಲಸವನ್ನು ಮಂಜುಳಾ ಅವರು ಮಾಡ್ತಾ ಇದ್ದಾರೆ. ಅವರ ಹರಿಕತೆ ಬಹುಶಃ ಪ್ರತಿ ವರ್ಷವೂ ಇಲ್ಲಿ ಅನುರಣನ ಆಗ್ತಾ ಇದೆ. ಗೋಶಾಲೆ ಎಲ್ಲ ಕಾರ್ಯಕ್ರಮದಲ್ಲಿ ಕೂಡ ಅವರು ಅತ್ಯುತ್ತಮ ಮಟ್ಟದ ಹರಿಕತೆಯನ್ನು ಮಾಡಿ ಜನಮಾನಸದಲ್ಲಿ ಅವರು ಸ್ಥಾಯಿಯಾಗಿದ್ದಾರೆ. ಇವತ್ತು ಭೂ ಕೈಲಾಸ ಎನ್ನುವಂಥ ಭಕ್ತಿ ಪ್ರಧಾನವಾದ ಪೌರಾಣಿಕ ಕಥಾನಕ 1.5 ಗಂಟೆಗಳ ಹೊತ್ತು ನಿಮ್ಮನ್ನು ರಂಜಿಸುವುದಕ್ಕಿದೆ. ಅವರ ಜೊತೆಗೆ ಹಾರ್ಮೋನಿಯಮದಲ್ಲಿ ಸಾಥ್ ನೀಡುವವರು ಐಲದ ಶ್ರೀಯುತ ಸತ್ಯನಾರಾಯಣ ಮಾಸ್ಟರ್. ಅವರಿಗೆ ತುಂಬ ಖ್ಯಾತರವರು. ಅನೇಕ ಕಾರ್ಯಕ್ರಮಗಳಲ್ಲಿ ಅವರು ಭಾಗವಹಿಸಿದ್ದು, ಹರಿಕಥಾ ಸಪ್ತಾಹ ಇರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಅವರ ಕೈ ಬೆರಳುಗಳ ಒಂದು ಪರಿಣತಿಯನ್ನು ನಾವು ಕಂಡವರಿದ್ದೇವೆ. ಹಾಗೆ ತಬಲವಾದನದಲ್ಲಿ ಭಜನೆಯಲ್ಲಿ ವಿಶೇಷ ಆಸಕ್ತಿ ಹೊಂದಿರುವಂತಹ ರವಿ ಮಂಜನಾಡಿ ಅವರ ಪುತ್ರ ಕೌಶಿಕ್ ಮಂಜನಾಡಿ ಅವರು ಕೂಡ ಈ ತಬಲವಾದನದಲ್ಲಿ ಪರಿಣತಿ ಹೊಂದಿದವರೇ. ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಸಾಥಿನ ಮೂಲಕ ಮೆರಗು ಕೊಡುವರಿದ್ದಾರೆ. ಇವರೆಲ್ಲರಿಗೂ ನಮ್ಮ ಕೃಷಿ ಮೇಳದ ಸಮಿತಿಯ ಪರವಾಗಿ, ನಮ್ಮ ಶಾಲೆಯ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಕಾರ್ಯಕ್ರಮ ನಡೆಸಿಕೊಡಬೇಕೆಂಬುದಾಗಿ ಅಲ್ಲಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಹರಿ 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 ಓಂ ಶ್ರೀ ಗುರುಭ್ಯೋ ನಮಃ ನಿತ್ಯಾನಂದಾಯ ನಮಃ ಶ್ರೀ ಗುರು ರಾಘವೇಂದ್ರಾಯ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗಜಾನನಂ ಭೂತಗಣಾದಿಸೇವಿತಂ ಕಪಿತ್ವಜಂ ಭೂಫಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ. ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಬಾಲಾಯನೇ ಲವಪುಷೇ ನವಕಿಂಕಿಣೀ ಕಜಾಲಾಭಿರಾಮ ಜಗಣಾಯ ದಿಗಂಬರ ಶಾರ್ದೂಲ ದಿವ್ಯನಖಭೂಷಣ ಭೂಷಿತಾಯ ನಲ್ತಾತ್ಮಜಾಯ ನವನೀತಮುಷೇ ನಮಸ್ತೆ. ವಂದಿತೆ ನಿನಗೆ ಗಣನಾದ, ವಂದಿತೆ ನಿನಗೆ ಗಣನಾದ ದೇವ, ವಂದಿತೆ ನಿನಗೆ
ಗಣನಾದೇವ ವಂದಿಪೆ ನಿನಗೆ ಹಿಂದೆ ರಾವಣನು ಮದರ್ಯದ ನಿನ್ನ ಪೂಜಿಸದೆ ಹಿಂದೆ ರಾವಣನು ಮದರ್ಯದ ನಿನ್ನ ಪೂಜಿಸದೆ ಸಂದನೂರನಲ್ಲಿ ಗಣನಾಥ ದೇವ ವಂದಿಪೆ ನಿನಗೆ ಗಣನಾಥ ಮಂಗಳಮೂರ್ತಿ ಗುರು ರಂಗ ವಿಠಲನ ಪಾದ ವಿಠಲನ ಪಾದ ರಂಗ ವಿಠಲನ ಪಾದ ಮಂಗಳಮೂರ್ತಿ ಗುರು ರಂಗ ವಿಠಲನ ಪಾದ ಹಿಂಗದೆ ಭಜಿಸುವೆ ಗಣನಾಥ ಹಿಂಗದೆ ಭಜಿಸುವೆ ರಂಗ ವಿಠಲನ ಪಾದ ಹಿಂಗದೆ ಭಜಿಸುವೆ ವಿಠಲ ವಿಠಲ ಜಯ ಜಯ ವಿಠಲ 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 ಜಯ ಹರಿ ವಿಠಲ 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 ಜಯ ಜಯ ವಿಠಲ 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 ಜಯ ಹರಿ ವಿಠಲ 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 ಹಿಂಗದೆ ಭಜಿಸುವೆ ಗಣನಾಥ ವಂದಿಪೆ ನಿನಗೆ ಗಣನಾಥ ದೇವ ವಂದಿಪೆ ನಿನಗೆ ಗಣನಾಥ ವಂದಿಪೆ ನಿನಗೆ ಗಣನಾಥ ದೇವ ವಂದಿಪೆ ನಿನಗೆ ವಂದಿಪೆ ನಿನಗೆ ವಂದಿಪೆ ನಿನಗೆ ಗಣನಾಥ विघ्नेश्वर महाराज की जय लक्ष्मी रमण गोविंद गोविंद हर नम पार्वती पते हर हर महादेव विषय विकार बिडु विहित कर्मव माಡು विहगेंद्र वाहन स्मरणय माಡು विषय विकार बिडु विहित कर्मव माಡು विहगेंद्र वाहन स्मरणय माಡು ನೀ ವಿಹಗೇಂದ್ರ ವಾಹನ ಸ್ಮರಣೆಯ ಮಾಡು ವಿಷಯ ವಿಕಾರ ಬಿಡು ಸಾಧನಾ ಶರೀರವನ್ನ ಹೊತ್ತುಕೊಂಡು ಬಂದಿರುವಂತಹ ಜೀವಿ ತಾನೇ ಜಗತ್ತಿನಲ್ಲಿ ಸಾಧನೆಗಳನ್ನ ಮಾಡಿ ಬದುಕುತ್ತಿರುವಾಗ ಈ ಎಲ್ಲ ಕಾರ್ಯಗಳನ್ನ ಕರ್ಮಗಳನ್ನ ಆ ಭಗವಂತನನ್ನಿಂದ ಮಾಡಿಸುತ್ತಿದ್ದಾನೆ ಹೊರತು ನಾನು ಅಂತ ಹೇಳುವುದು ಏನೂ ಇಲ್ಲ ಎಂಬುದಾಗಿ ತಿಳಿದುಕೊಂಡು ಬಾಳುಬೇಕು ಅಂತ ಹೇಳಿ ದಾಸರು ಹೇಳ್ತಾ ಇದ್ದಾರೆ. ಕರ್ಮಣ್ಯೇವಾಧಿಕಾರಸ್ಥೆ ಮಾಫಲೇಶು ಕದಾಚನ ಅಂತ ಹೇಳಿ ಕರ್ಮ ಮಾಡುವುದಷ್ಟೇ ನಮಗೆ ಒಲಿದು ಬಂದಿರುವಂತಹ ಭಾಗ್ಯ. ಆ ಕರ್ಮವನ್ನು ನಾನು ಮಾಡಿದೆ, ಈ ಕರ್ಮವನ್ನು ನಾನು ಮಾಡಿದೆ, ಆ ಕೆಲಸ ನನ್ನಿಂದಾಯಿತು, ಈ ಕೆಲಸ ನನ್ನಿಂದಾಯಿತು ಎಂಬಂತಹ ಅಹಂಕಾರದಿಂದ ಮೆರೆಯಬೇಡ. ಯಾಕೆ ಅಂತ ಹೇಳಿದ್ರೆ ಹರಿಗಳಿಪಿಸದೆ ಅದಾದ ಕರ್ಮ ಮಾಡಿದರು
ಹುರಿದು ಬಿದ್ದ ಬೀಜ ಹರಿಗರ್ಪಿಸದೆ ನಾನು ಮಾಡಿದೆ ಅಂತ ಹೇಳುವಾಗ ಅಲ್ಲಿ ಭಗವಂತನಿಗೆ ಜಾಗ ಇಲ್ಲ ಅಂತ ಅರ್ಥ. ನಾನು ಮಾಡಿದೆ ನನ್ನಿಂದ ಆಯಿತು ಅಂತ ಹೇಳಿದ್ರೆ ಹೇ ದೇವರೇ ನಿನ್ನಿಂದ ಏನೂ ಆಗ್ಲಿಲ್ಲ ಅಂತ ಆಯಿತು. ಆದ್ರೆ ಹೇ ಭಗವಂತ ಸರ್ವವರ್ವ ಕೂಡ ಕೃಷ್ಣಾರ್ಪಣಮಸ್ತು ಶಿವಾರ್ಪಣಮಸ್ತು ಎನ್ನುವಂತಹ ಭಾವದಿಂದ ನಾವು ಮಾಡಿದ್ದೇವೆ ಅಂತ ಆದ್ರೆ ಮಾಡಿದಂತಹ ಕರ್ಮಕ್ಕೆ ಭಗವಂತ ಫಲವನ್ನ ಕೊಡ್ತಾನೆ. ಇಲ್ಲದೆ ಹೋದರೆ ಮಾಡಿದಂತಹ ಕರ್ಮ ಅದು ಅಕರ್ಮ ಆಗಿ ಬಿಡುತ್ತದೆ, ಅದಕ್ಕೆ ಫಲ ಬರುವುದಿಲ್ಲವಯ್ಯ ಅಂತ ಹೇಳಿ. ಹೇಗೆ ಅಂತ ಹೇಳಿದ್ರೆ ನಾವು ಹುರಿದ ಕಡಲೆಕಾಯಿ ಬೀಜವನ್ನು ತಕೊಂಡು ಬಂದು ತೋಟದಲ್ಲಿ ಹೊಂಡ ಮಾಡಿ ಗಿಡ ಮಾಡಲಿಕ್ಕೆ ನೆಡ್ಲಿಕ್ಕೆ ಹಾಕಿದ ಹಾಗೆ. ಯಾಕೆಂತ ಹೇಳಿದ್ರೆ ಹಸಿ ಬೀಜವನ್ನ ಹಾಕಿದ್ರೆ ಅದರಿಂದ ಫಲ ಬರುತ್ತದೆ, ಒಣಗಿದಂತಹ ಹುರಿದ ಬೀಜದಿಂದ ಫಲ ಬರುವುದಿಲ್ಲ. ಅದೇ ರೀತಿ ಭಗವಂತನಿಗೆ ಅರ್ಪಣೆ ಮಾಡದ ಕಾರ್ಯದಿಂದ ಫಲ ಬರುವುದಿಲ್ಲ, ಫಲ ಸಿಗುವುದಿಲ್ಲ. ಆದ್ದರಿಂದ ಹೇಗೆ ಮಾಡಬೇಕಂತೆ ಕೆಲಸವನ್ನ ಮಾಡಬೇಕು, ಮಾಡಿಲ್ಲ ಆದ್ದರಿಂದ ಪ್ರತಿಯೊಂದು ಕೆಲಸವನ್ನ ಮಾಡಬೇಕು. ನಾನು ಮಾಡಿದ್ದಲ್ಲ, ಭಗವಂತ ನನ್ನಿಂದ ಮಾಡಿಸಿದ್ದು ಅಂತ ಹೇಳಬೇಕು. ಅದನ್ನೇ ದಾಸರು ಒಂದು ಹಾಡಿನಲ್ಲಿ ಹೇಳಿದ್ರು, ಮಾಡಬೇಕು ಮಾಡ್ಲಿಲ್ಲ ಅಂತ ಹೇಳಬೇಕು. ಹೊರಿಕತೆಗೆ ಬಂದು ಕೂತಿದ್ದಾರೆ ನೋಡಿ ಮಕ್ಕಳು. ಮರು ದಿವಸ ಶಾಲೆಗೆ ಹೋದ್ರಂತೆ. ಹೋದಾಗ ಒಬ್ಬ ಹುಡುಗನ ತಂದೆ ಫಾರಿನಿಂದ ಬಂದಿದ್ದಾರೆ. ಬಂದವರು ಸುಂದರವಾದ ಒಂದು ಪೆನ್ನನ್ನು ಹೊತ್ತುಕೊಂಡು ಬಂದಿದ್ದಾರೆ. ಆ ಪೆನ್ನನ್ನ ಮಗನಿಗೆ ಕೊಟ್ಟಿದ್ದಾರೆ. ಮಗ ಆ ದಿವಸ ಶಾಲೆಗೆ ಬಂದವ. ನೋಡಿದ್ರ ನನ್ನ ಪೆನ್ನು ನೋಡಿದ್ರ ನೀವು ಎಷ್ಟು ಚಂದ ಉಂಟಲ್ಲ. ನಿಮ್ಮ ಯಾರ ಕೈ ಕೂಡ ಈ ತರದ ಪೆನ್ ಇಲ್ಲ. ಇದು ನನ್ನಪ್ಪ ಫಾರಿನಿಂದ ತಗೊಂಡು ಬಂದಿರುವಂತದ್ದು, ಎಷ್ಟು ಸುಂದರವಾಗಿದೆ ಅಂತ ಹೇಳಿದ. ಮಧ್ಯಾಹ್ನದ ಹೊತ್ತಿಗೆ ಪೆನ್ನು ಕಳೆದೋಯ್ತು. ಎಷ್ಟು ಹುಡುಕಿದ್ರು ಕೂಡ ಪೆನ್ ಇಲ್ಲ. ಎಂತ ಕ್ಲಾಸ್ ಮಾಸ್ಟರ್ ಹತ್ರ ಹೋಗಿ ಹೇಳಿದ, ಸರ್ ನಮ್ಮ ಅಪ್ಪ ನಿನ್ನೆ ಫಾರಿನಿಂದ ತಗೊಂಡು ಬಂದು ಕೊಟ್ಟ ಪೆನ್ನು ಬೆಳಿಗ್ಗೆ ಎಲ್ಲರಿಗೆ ತೋರಿಸಿದ್ದೇನೆ, ನಾನು ಎಲ್ಲರಿಗೆ ತೋರಿಸಿದ್ದೇನೆ, ಇಲ್ಲಿರುವ ಎಲ್ಲರಿಗೆ ತೋರಿಸಿದ್ದೇನೆ ನಾನು. ಈಗ ನೋಡಿದ್ರೆ ನನ್ನ ಪೆನ್ನು ಕಾಣಿಸ್ತಾ ಇಲ್ಲ. ಮಾಸ್ಟರ್ ಎಂತ ಮಾಡ ಕ್ಲಾಸಲ್ಲಿ ತೋರಿಸಿದ್ದಾನೆ ಅಂತ ಹೇಳಿದ್ರೆ ಕ್ಲಾಸಿನಲ್ಲ ಯಾರೋ ಕದ್ದಿರಬೇಕು ಅಂತ ಹೇಳಿ. ಮಕ್ಕಳ ಯಾರು ಕದ್ದಿದ್ದೀರಿ ನೇರವಾಗಿ ಒಪ್ಪಿಕೊಳ್ಳಿ. ನೀವು ಒಪ್ಪಿಕೊಂಡ್ರೆ ನಿಮಗೆ ಶಿಕ್ಷೆ ಕಡಿಮೆ ಅಂತ ಹೇಳಿ. ಇಷ್ಟು ಹೊತ್ತಿಗೆ ಮಕ್ಕಳು ಯಾರು ಒಪ್ಪಿಕೊಳ್ಳಿಲ್ಲ. ಮಾಸ್ಟರ್ಗೆ ತಲೆ ಬಿಸಿ ಆಯ್ತು. ಹುಡುಗ ಅಳುತ್ತಾ ಇದ್ದಾನೆ. ಏನು ಮಾಡುವ? ಎಲ್ಲ ಮಕ್ಕಳನ್ನು ಸಾಲಾಗಿ ನಿಲ್ಲಿಸಿದ್ರು. ಒಂದು ತೆಂಗಿನಕಾಯಿ ಹಿಡ್ಕೊಂಡ್ ಬಂದ್ರು. ನೋಡಿ ಮಕ್ಕಳೇ, ನಿಮ್ಮೆಲ್ಲರ ತಲೆಯ ಮೇಲೆ ನಾನು ತೆಂಗಿನಕಾಯಿ ಇಟ್ಕೊಂಡು ಬರ್ತೇನೆ. ಯಾರು ಪೆನ್ನನ್ನ ಕದ್ದಿದ್ದೀರೋ ನಿಮ್ಮ ತಲೆಯ ಮೇಲೆ ಈ ತೆಂಗಿನಕಾಯಿ ಇಡುವಾಗ ಅದು 2 ಭಾಗ ಆಗಿ 2 ಹೋಳಾಗ್ತದೆ, ಜಾಗ್ರತೆ ಅಂತ. ಎಲ್ಲಾರ ತಲೆ ಮೇಲೆ ತೆಂಗಿನಕಾಯಿ ಇಟ್ಟುಕೊಂಡು ಬರುವಾಗ ಕದ್ದಿದ್ದಾನಲ್ಲ, ಪೆನ್ನು ಕದ್ದಿದ್ದಾನಲ್ಲ ಹುಡುಗ, ಅವನಿಗೆ ತಲೆ ಬಿಸಿ ಶುರುವಾಯಿತು. ದೇವರೇ, ನಾನು ಎಷ್ಟೊತ್ತು ಒಪ್ಪಿಕೊಳ್ಳಿಲ್ಲ, ಈಗ ಏನಾದ್ರೂ ನನ್ನ ತಲೆ ಮೇಲೆ ಆ ತೆಂಗಿನಕಾಯಿ ಇಟ್ಟು ಅದು 2 ಭಾಗ ಆಗಿಬಿಟ್ರೆ ಸುಮ್ಮನೆ ಎಲ್ಲರ ಎದುರು ಮರ್ಯಾದೆ ಹೋಗ್ತದೆ ಅಂತ ಹೇಳಿ, ಸರ್ ಕ್ಷಮಿಸಿಬಿಡಿ ನನ್ನನ್ನ, ಪೆನ್ನು ಕದ್ದವ ನಾನೇ. ಅಲೋ ಮರೆಯ, ತೆಂಗಿನಕಾಯಿ ತಲೆ ಮೇಲೆ 2 ಭಾಗ ಆಗ್ತದೆ ಅಂತ ಹೇಳಿದ ಕೂಡಲೇ ತೆಂಗಿನಕಾಯಿ ಕದ್ದವ ನಾನೇ ಅಂತ ಹೇಳ್ತಾ, ಪೆನ್ನು ಕದ್ದವ ನಾನೇ ಅಂತ ಹೇಳ್ತಾ ಇದೆಯಲ್ಲ ನೀನು. ಮೊದಲು ಯಾಕೆ ಒಪ್ಪಿಕೊಳ್ಳಿಲ್ಲ ಅಂತ ಹೇಳಿದ್ರೆ ಎಂತ ಕರ್ಮ ಮಾಡುದು ಸರ್. ನಿನ್ನೆ ಕೃಷಿ ಮೇಳಕ್ಕೆ ಹೋಗಿದ್ನ, ಒಲಿ ಭೂ ಕೈಲಾಸ ಹರಿಕತೆ ಇತ್ತ, ದಾಸರು ಹಾಡಿದ್ರ, ಮಾಡಬೇಕು ಮಾಡಿಲ್ಲ ಎನ್ನಬೇಕು. ಅದಕ್ಕೆ ನಾನು ಪೆನ್ನು ಕದ್ದೆ ಕದೀಲಿಲ್ಲ ಅಂತ ಹೇಳಿದ್ರೆ ತಪ್ಪು ನನ್ನದಲ್ಲ, ಹರಿದಾಸರದ್ದು. ಆದ್ರಿಂದ ಹರಿದಾಸರು ಪೆನ್ನು ಕದಲಿಕ್ಕೆ ಹೇಳಿದ್ದಲ್ಲ, ಉತ್ತಮವಾದಂತಹ ಕೆಲಸಗಳನ್ನ, ಸಮಾಜಕ್ಕೆ ಒಳಿತಾಗುವಂತಹ ಕೆಲಸಗಳನ್ನ ಮಾಡಬೇಕು. ನಾನು ಮಾಡಿದ್ದಲ್ಲ, ದೇವರು ನನ್ನ ಕೈಯಲ್ಲಿ ಮಾಡಿಸ್ತಾ ಇದ್ದಾನೆ ಅಂತ ಹೇಳುವಂತಹ ಆ ಒಂದು ಭಾವದಲ್ಲಿ ಬದುಕಬೇಕು ಅಂತ ಹೇಳಿದ್ದಾರೆ. ಅದೇ ರೀತಿ ಇರಬೇಕು
ನಿಲ್ಲದೆ ಇರಬೇಕು. ಇದು ಎಂತದ್ದು ಅಂತ ಹೇಳಿದ್ರೆ ನೋಡಿಬೇಕಾದ್ರೆ ಈಗ ನೋಡಿ ಇಷ್ಟೊಂದು ಜನ ಹರಿಕತೆಗೆ ಬಂದು ಕೂತಿದ್ದಾರೆ. ಇದ್ದಾರೆ ಹರಿಕತೆಯಲ್ಲಿ ಇದ್ದಾರೆ, ನಮಗೆ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಎಲ್ಲರೂ. ಆದ್ರೆ ಹರಿಕತೆಯಲ್ಲಿ ಇದ್ದಾರ, ಶರೀರ ಇಲ್ಲಿದೆ. ಮನೆಯಲ್ಲಿ ಯಾರೋ ಒಬ್ರು ಆಲೋಚನೆ ಮಾಡ್ತಾ ಇದ್ದಾರಂತೆ, ಅಯ್ಯೋ 7 ಗಂಟೆಗೆ ಹರಿಕತೆ ಶುರು, ಓಡೋಡಿಕೊಂಡು ಬಂದಿದ್ದೇನೆ, ಫೋನ್ ಮಾಡ್ತಾ ಇದ್ದಾರೆ, ನಾನು ಗ್ಯಾಸ್ ಆಫ್ ಮಾಡಿದ್ದೇನೋ ಇಲ್ವೋ, ಅಯ್ಯೋ ಏನು ಮಾಡ್ಲಿ, ಸೀದಾ ಬಂದ್ಬಿಟ್ಟಿದ್ದೇನೆ, ಫ್ಯಾನ್ ಹಾಕಿಯೇ ಬಂದ್ಬಿಟ್ಟಿದ್ದೇನೆ, ನಾನು ಅದನ್ನ ಆಫ್ ಮಾಡ್ಲಿಕ್ಕೆ ಮರ್ತೋಗ್ಬಿಟ್ಟಿದೆ ನನಗೆ ಅಂತ ಹೇಳಿ. ಹಾಗಾದ್ರೆ ಹರಿಕತೆಯಲ್ಲಿಲ್ವಾ? ಶರೀರ ಹರಿಕತೆಯಲ್ಲಿದೆ, ಮನಸ್ಸಲ್ಲಿದೆ. ಹೀಗೆ ಸಂಸಾರದಲ್ಲಿ ಇರಬೇಕು, ಇಲ್ಲದೆ ಇರಬೇಕು, ಸಂಸಾರದಲ್ಲಿ ಇರಬೇಕು, ಸಂಸಾರಕ್ಕೆ ಅಂಟಿಕೊಳ್ಳದೆ ಕಾಮಕ್ರೋಧಾದಿ ವಿಷಯ ವಿಕಾರಗಳಿಗೆ ಮನಸ್ಸನ್ನ ಕೊಡದೆ ಭಗವಂತನಲ್ಲಿ ನಮ್ಮ ಚಿತ್ತವನ್ನ ಇಡಬೇಕು. ಯಾಕೆ ಅಂತ ಹೇಳಿದ್ರೆ ಈ ಶರೀರ ಅಂತ ಹೇಳುವಂಥದ್ದು 3 ದಿನದ ಬಾಳ. ಅಳುತ್ತಾ 1 ದಿವಸ ಬರ್ಲಿಕ್ಕೆ, ಅಳುತ್ತಾ 1 ದಿವಸ ಇರ್ಲಿಕ್ಕೆ, ಅಳುತ್ತಾ 1 ದಿವಸ ಹೊರಟು ಹೋಗ್ಲಿಕ್ಕೆ. ಬೇಕಾದ್ರೆ ನೋಡಿ, ಬರುವಾಗಲೂ ಮಕ್ಕಳು ಅಳುತ್ತಾರೆ. ಇರುವವರು ಯಾರಾದ್ರೂ ಸುಖದಲ್ಲಿದ್ದಾರ? ಪ್ರತಿಯೊಬ್ಬರನ್ನ ಮಾತಾಡಿಸಿದ್ರು ಕೂಡ ಒಬ್ಬೊಬ್ಬರಿಗೊಬ್ಬರಿಗೂ ಸುಖ ಉಂಟು ಅಂತ ಯಾರು ಸಹ ಹೇಳುದಿಲ್ಲ. ಆದ್ರಿಂದ ಅಳುತ್ತಾ ಬರುದು, ಅಳುತ್ತಾ ಇರುದು, ಅಳುತ್ತಾ ಹೊರಟು ಹೋಗುದು ಅಂತ. ಹೋಗುವಾಗಲೂ ಬೇಜಾರ, ಅಯ್ಯಯ್ಯೋ ಹೊರಟೋದೆಲ್ಲ ಅಂತ. ಇಂತಹ 3 ದಿನದ ಬಾಳಲ್ಲಿ ನಾನು 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 ಎಂಬತಕ್ಕಂತಹ ಅಹಂಕಾರ ಮಾಡದೆ ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ, ನಾವು ಒಂದು ವೇಳೆ ಪ್ರಪಂಚದಲ್ಲಿ ಇದ್ದುಕೊಂಡು, ಕೆಲವರೆಲ್ಲ ಇದ್ದಾರೆ ನೋಡಿ ಸೋಗು ಹಾಕುವಂತವರು. ಒಬ್ಬ ರಾಜನ ಹತ್ರ ಒಂದು ಬೆಕ್ಕಿತ್ತಂತೆ. ಆ ಬೆಕ್ಕಿಗೆ ಒಂದು ಅಭ್ಯಾಸ ಏನು ಅಂತ ಹೇಳಿದ್ರೆ, ನೇರ ಕೂತ್ಕೊಳ್ತದೆ ಆ ಬೆಕ್ಕು. ಬೆಕ್ಕಿನ ತಲೆಯ ಮೇಲೆ ಒಂದು ಹಣತೆ, ಆ ಹಣತೆಯ ತುಂಬಾ ಎಣ್ಣೆ ಹಾಕಿ ದೀಪ ಹಚ್ಚಿ ಇಟ್ಟರು ಕೂಡ ಬೆಕ್ಕು ಅಲ್ಲಾಡುವುದೇ ಇಲ್ಲ. ಎಲ್ಲರೂ ಹೇಳಲಿಕ್ಕೆ ಶುರು ಮಾಡಿದ್ರು, ಎಂತ ಬೆಕ್ಕು ಮಾರೆ, ಬಹುಶಃ ಇದು ಹಿಂದಿನ ಕಾಲದಲ್ಲಿ ಯಾವುದೋ ಒಂದು ತಪಸ್ವಿ ಆಗಿದ್ದಿರಬಹುದು, ಇಲ್ಲದಿದ್ರೆ ಈ ತರದ ಧ್ಯಾನ ಅದು ಹೇಗೆ ಮಾಡ್ತದೆ ಬೆಕ್ಕು ಅಂತ. ಇಡೀ ಊರಿನವರು ಬಾರಿ ಕೊಂಡೋಡ್ಲಿಕ್ಕೆ ಶುರು ಮಾಡಿದ್ರಂತೆ. ಒಂದು ಬೆಕ್ಕು ಉಂಟು ರಾಜನ ಹತ್ರ, ಅದು ಹಿಂದಿನ ಕಾಲದಲ್ಲಿ ಯಾವುದೋ ಒಂದು ಋಷಿ ಆಗಿತ್ತು ಅಂತ ಕಾಣ್ತದೆ. ತಲೆಯ ಮೇಲೆ ಹಣತೆ ಇಟ್ಟರು ಕೂಡ ಒಂದಿಷ್ಟು ಎಣ್ಣೆ ಚೆಲ್ಲುವುದಿಲ್ಲ ಅಂತ ಹೇಳಿ. ಒಂದು ದೇಶ ಒಬ್ಬ ಮಂತ್ರಿಗೆ ಆಯ್ತಂತೆ, ಬರೇ ಹೀಗೂ ಒಂದು ಉಂಟೆ ನೋಡ್ತೇನೆ ಅಂತ ಹೇಳಿ ಬರುವಾಗ ಒಂದು ಸಣ್ಣ ಇಲಿಯನ್ನ ಬ್ಯಾಗಿನೊಳಗೆ ಹಾಕೊಂಡು ತಗೊಂಡ್ಬಂತಾನೆ. ಬಂದ ರಾಜಸಭೆಯಲ್ಲಿ ಎಲ್ಲರೂ ಕೂತಿದ್ದಾರೆ. ಬೆಕ್ಕು ಬಂತು, ಬೆಕ್ಕು ಧ್ಯಾನಕ್ಕೆ ಕೂತ್ಕೊಂಡಿತು. ಬೆಕ್ಕಿನ ತಲೆ ಮೇಲೆ ಹಣತೆ ಇಡಲಾಯಿತು, ಅದರ ಮೇಲೆ ಎಣ್ಣೆ ಹಾಕಲಾಯಿತು. ಅದನ್ನ ತೋರಿಸಿ ಎಲ್ಲರೂ ಖುಷಿ ಪಡಿಸ್ತಾ ಇದ್ದಾರೆ. ಭಾರಿ ಧ್ಯಾನಾಸಕ್ತನಾಗಿದೆ ಬೆಕ್ಕು ಅಂತ ಹೇಳುವಷ್ಟೊತ್ತಿಗೆ ಮೆಲ್ಲ ಒಂದು ಇಲಿಯನ್ನು ತೆಗೆದು ಪಟ್ಕಂತ ಹೊರಗೆ ಹಾಕಿಬಿಟ್ಟ. ನೋಡಿ ಎಂತ ಮಾರ್ಜಾಲ ಧ್ಯಾನ ಹೇಳಿದ್ರೆ, ಯಾವಾಗ ಇಲಿಯ ವಾಸನೆ ಬಂತು ಬೆಕ್ಕಿನ ಧ್ಯಾನ ಪೂರ್ತಿ ಈಗ ಇಲಿಯ ಮೇಲೆ, ಹಣತೆ ಕೆಳಗೆ, ದೀಪ ಕೆಳಗೆ, ಅದನ್ನ ಹುಡುಕಿಕೊಂಡು ಹೋಯ್ತಂತೆ. ಈಗ ನಾವು ಸಂಸಾರದಲ್ಲಿ ಎಲ್ಲದರಿಂದ ವಿರಕ್ತಿಯಾಗಿ ಕೂತಿದ್ದೇವೆ ಅಂತ ಹೇಳಿ ಸೋಗು ಹಾಕಿದರೆ ನಮ್ಮದು ಆ ರೀತಿಯ ಧ್ಯಾನ ಆಗಿಬಿಡುತ್ತದೆ. ಆದ್ರೆ ಹಾಗಿರಬಾರದು. ಎಲ್ಲವನ್ನ ಬಿಟ್ಟು ರಾಜರ್ಷಿ ಜನಕನ ಹಾಗೆ ಬದುಕಬೇಕು ಅಂತ. ಜನಕ ಮಹಾರಾಜನಾಗಿದ್ದರೂ ಕೂಡ ರಾಜರ್ಷಿ ಅಂತ ಹೇಳುವಂತಹ ಹೆಸರನ್ನು ಪಡ್ಕೊಂಡಿದ್ದ. ಯಾಕೆ ಅಂತ ಹೇಳಿದ್ರೆ, ಅವ ಏನಾದ್ರೂ ಪ್ರವಚನ ಕೇಳಲಿಕ್ಕೆ ಕೂತ್ರೆ ಅಕ್ಕಪಕ್ಕದಲ್ಲಿ ಏನಾಗ್ತದೆ ಅಂತ ಹೇಳಿ ಗೊತ್ತಾಗ್ತಿರ್ಲುವಂತೆ. ಒಂದು ಸಲ ಪ್ರವಚನವನ್ನ ಕೇಳಬೇಕು ಅಂತ ಹೇಳಿ ಗುರುಗಳ ಎದುರು ಬಂದು ಕುಳಿತಿದ್ದಾನೆ. ಆ ಸಂದರ್ಭದಲ್ಲಿ ಯಾರೋ ಒಬ್ಬರು ಬಂದು ಹೇಳಿದ್ರು, ಅಯ್ಯ ಜನಕ ಮಹಾರಾಜ, ನಿನ್ನ ಅರಮನೆಗೆ ಬೆಂಕಿ ಬಿದ್ದಿದೆ, ಬೀಳಿ ಬಿಡಿ, ನನ್ನದೇನು ಹೋಯ್ತು. ಅಯ್ಯೋ ನಿನ್ನ ಹೆಂಡತಿ ಅದರೊಳಗೆ ಇದ್ದಾಳಪ್ಪ, ಅವಳಿನ್ನೇನು ರಕ್ಷಣೆ ಮಾಡದಿದ್ರೆ ದಹಿಸಿ ಹೋಗ್ಬೋದು. ಇರ್ಲಿ, ಅವಳ ಕರ್ಮ ಹಾಗೆ ಆದ್ರೆ ನಾನು ಮಾಡುವುದೇನು? ನಾನು ಎಂದರೆ ಜನಕ ಎಂದರೆ ಅರಮನೆಯಲ್ಲ, ಜನಕ ಎಂದರೆ ಹೆಂಡತಿಯಲ್ಲ, ಜನಕ ಎಂದರೆ ಸೌಭಾಗ್ಯವಲ್ಲ ಅಂತ ಹೇಳಿ ಈ ರೀತಿ ಇರ್ಲಿಕ್ಕೆ ಸಾಧ್ಯ ಉಂಟಾ? ನಾವು ಎಲ್ಲಿಯಾದ್ರೂ ದೇವಸ್ಥಾನಕ್ಕೆ ಹೋದ್ರೆ ಹೊರಗೆ ಹೊಸ ಚಪ್ಪಲಿ ಬಿಟ್ಟು ದೇವಸ್ಥಾನಕ್ಕೆ ಹೋದ್ರೆ ಸಾಕು, ಅಲ್ಲಿ ನಿಮ್ಮದೊಂದು ಚಪ್ಪಲಿ ಕಾಣುದಿಲ್ಲ ಅಂತ ಹೇಳಿ ಯಾರಾದ್ರೂ ಒಬ್ರು ಬಂದು ಹೇಳಿ, ದೇವೆಲ್ಲ ಬೊಡ್ಸಿ ದೇವಸ್ಥಾನ ಬೊಡ್ಸಿ ಅಂತ ಹೇಳಿಕೊಂಡು ಚಪ್ಪಲಿ ಹಿಂದೆ ಓಡುವಂತಹ ಜನ ನಾವು. ಅಂದಮೇಲೆ ಜನಕನ ಹಾಗೆ ರಾಜನಾಗಿದ್ದುಕೊಂಡು ಮಹರ್ಷಿ ಅಂತ ಹೆಸರನ್ನು ತಗೊಳ್ಳಿಕ್ಕೆ ಸಾಧ್ಯವೋ ಅಂತ ಹೇಳಿದ್ರೆ ಸಾಧ್ಯ. ಯಾವಾಗ ಈಸಬೇಕು, ಇದು ಜಯಿಸಬೇಕು, ಈಸಬೇಕು, ಇದು ಜಯಿಸಬೇಕು.
ಭಕ್ತರೆಲ್ಲ ಈಸಬೇಕು, ಕಿತ್ತು ಜಯಿಸಬೇಕು. ಯಾವ ರೀತಿಯಲ್ಲಿ ನೀವು ಹಣ್ಣುಗಳನ್ನೆಲ್ಲ ನೋಡಿರಬಹುದು. ನೋಡಿ ಹೇಳ್ತಾರೆ ದಾಸರು, ನೀವಿದ್ರೆ ಗೇರು ಹಣ್ಣಿನ ಹಾಗಿರಬೇಕು, ಮಾವಿನ ಹಣ್ಣಿನಾಗಿರಬಾರ್ದು ಅಂತ. ಯಾಕೆಂತ ಹೇಳಿದ್ರೆ ಮಾವಿನ ಹಣ್ಣಾದಂತಹ ಒಳ್ಳೆ ಗೊರಟಿರುವಂತಹ ಒಂದು ಮಾವಿನ ಹಣ್ಣನ್ನು ತಗೊಳ್ಳಿ, ಅದನ್ನ ತಿಂದಷ್ಟು ಅದರಲ್ಲಿ ಒಂದು ರಸ ಮುಗಿಯುವುದು ಅಂತ ಉಂಟ. ಗೊರಟನ್ನೆಲ್ಲ ಕೆರೆದು ತಿಂದ್ರು ಕೂಡ ಹಿಂಗೆ ಒತ್ತಿದ್ರೆ ನೀರು ಬರ್ತಾ ಇರ್ತದೆ. ಆದ್ರೆ ಗೇರು ಹಣ್ಣನ್ನು ನೋಡಿ ಅಂತೆ ಹೇಗಿರ್ತದೆ ಅಂತ ಹೇಳಿದ್ರೆ, ನಮಗೆ ಹಣ್ಣು ಮಾತ್ರ ಸಾಕು, ಬೀಜ ಬೇಡ ಅಂತ ಹೇಳಿದಾಗ ಹೀಗೆ ಬೀಜವನ್ನ ಬಿಸಾಡುದು, ಹಣ್ಣನ್ನ ತಿನ್ನುವಂಥದ್ದು. ಇನ್ನು ಚಿಕ್ಕು ಹಣ್ಣನ್ನ ನೋಡಿ, ಒಂದು ಸಲ ಹಿಡಿದು ಹೀಗೆ ಒತ್ತಿದ್ರೆ ಬೀಜ ಒಂದು ಸ್ವಲ್ಪವೂ ಹಣ್ಣನ್ನ ಅದರ ಮೈಗೆ ಅಂಟಿಸಿಕೊಳ್ಳದೆ ಹೊರಗೆ ಹಾರಿ ಬರ್ತದೆ. ಹಾಗೆ ಪ್ರಪಂಚದಲ್ಲಿ ಬದುಕಬೇಕು ಅಂತ ಹೇಳಿದ್ರೆ ಆ ರೀತಿಯ ಹಣ್ಣುಗಳ ಹಾಗೆ ಬದುಕಬೇಕು. ಯಾವ ರೀತಿ ನನಗೆ ಹಣ್ಣು ಬೇಕು, ಕಾಯಿ ಬೀಜ ಬೇಡ ಅಂತ ಹೇಳುವಾಗ ಅದನ್ನ ಬಿಸುಟು ಹಣ್ಣನ್ನ ತಿಂತೇವೋ ಆ ರೀತಿ ಸಂಸಾರ ಬೇಡ, ದೇವರು ಬೇಕು ಅಂತ ಹೇಳಿದಾಗ ನೀವ್ ಯಾರು ನನಗೆ ಬೇಡ ಅಂತ ಹೇಳಿ ಹೋಗ್ಲಿಕ್ಕೆ ಸಿದ್ಧರಾಗಿರಬೇಕು. ಇದು ನಾವು ಬದುಕಬೇಕಾದಂತಹ ರೀತಿ ಅಂತ ಹೇಳಿ ದಾಸರು ಹೇಳಿದ್ರೆ, ಕಾಮ ಕ್ರೋಧ ಮದ ಲೋಭ ಮೋಹ ಮತ್ಸರವೇ ನನ್ನಲ್ಲಿ ಇರುವಂತದ್ದು, ವಿಷಯಾಸಕ್ತಿಗೆ ಒಳಗಾಗಿರುವಂತಹ ನಾನು ಈ ರೀತಿಯೇ ಬದುಕುವಂತದ್ದು. ಇಡೀ ಪ್ರಪಂಚ ನನ್ನನ್ನ ಆಡಿಕೊಂಡಾಡಬೇಕು, ಹೊಗಳಬೇಕು, ಪ್ರತಿಯೊಬ್ಬರನ್ನ ಗೆದ್ದು ನಾನು ಆಳ್ವಿಕೆ ಮಾಡಬೇಕು ಎಂಬುದಾಗಿ ಭಾವಿಸಿರತಕ್ಕಂತಹ ರಾವಣೇಶ್ವರ ನಾನು ಕರೆದ್ರೆ ಶಿವನು ಕೂಡ ಓಡೋಡಿ ಬರಬೇಕು ಎನ್ನುವುದಾಗಿ ಚಿಂತೆ ಮಾಡಿದಾಗ ಭಗವಂತನಿಂದ ಕೊಡಲ್ಪಟ್ಟಂತಹ ದೇಹ, ಭಗವಂತನ ಚೈತನ್ಯವನ್ನ ಉಪಯೋಗ ಮಾಡಿಕೊಂಡು ಬದುಕುವಂತಹ ಈ ಶರೀರ ಅವನ ಕಾರ್ಯಕ್ಕೆ ವಿನಿಯೋಗವಾಗದೆ ಅವನಿಗೆ ತಿರುಗಿ ನಿಂತಾಗ ಆ ದುಷ್ಟ ಶಕ್ತಿಯನ್ನ ಭಗವಂತ ಹೇಗೆ ನಿಗ್ರಹ ಮಾಡ್ತಾನೆ ಎನ್ನುವಂತಹ ತತ್ವ ಇರುವಂತಹ ಕಥಾಭಾಗ ಭೂ ಕೈಲಾಸ ಎನ್ನುವಂತಹ ಕತೆ. ಬಹುಶಃ ಕಳೆದ 6-7 ವರ್ಷಗಳಿಂದಲೂ ಕೂಡ ಶ್ರೀಯುತ ರಾಜಾರಾಮ ಭಟ್ರವರು ಈ ಪರಿಸರದಲ್ಲಿ ಅಂತ ಹೇಳಿದ್ರೆ ಗೋಶಾಲೆ ಇರ್ಬೋದು, ಶಾಲೆ ಇರ್ಬೋದು, ಶಾರದಾ ಗಣಪತಿ ಶಾಲೆ ಇರ್ಬೋದು, ಈ ನನ್ನ ಕಾರ್ಯಕ್ರಮವನ್ನ ಹಿಡಿಸ್ತಾನೇ ಬರ್ತಾ ಇದ್ದಾರೆ, ಕಾರ್ಯಕ್ರಮಕ್ಕೆ ಅವಕಾಶ ನೀಡ್ತಾನೆ ಇದ್ದಾರೆ. ಪ್ರತಿ ಸಲನೂ ಕೂಡ ಅವರು ಹೇಳಿದಂತಹ ಕಥಾಭಾಗವನ್ನ ನಾನು ಇಲ್ಲಿ ನಡೆಸಿಕೊಡ್ತಾ ಇದ್ದೇನೆ. ಅವಕಾಶಕ್ಕಾಗಿ ಮೊದಲನೇದಾಗಿ ಅವರಿಗೆ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಅರ್ಪಣೆ ಮಾಡುತ್ತಾ, ಈ ಸಲ ಅಕ್ಕ ನೀವು ಭೂ ಕೈಲಾಸ ಕಥೆ ಮಾಡಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ 8:30 ಗಂಟೆಗಳವರೆಗೆ 1 ಗಂಟೆ ಸಮಯದಲ್ಲಿ ಕಥಾಭಾಗವನ್ನ ನಾನು ಪ್ರಾರಂಭಿಸಿ ಮುಗಿಸ್ತಾ ಇದ್ದೇನೆ. ಆದ್ದರಿಂದ ಪ್ರಪಂಚದಲ್ಲಿ ಹುಟ್ಟಿ ಬಂದಿದ್ದೇವೆ ನಾವು. ರಾಜಾರಾಮ್ ಭಟ್ರು ಹರಿಕಥೆ ಯಾಕಪ್ಪ ಇಡಿಸ್ತಾರೆ ಅಂತ ಹೇಳಿ ನಿಮ್ಮ ತಲೆಯಲ್ಲೆಲ್ಲ ಇರಬಹುದು. ಯಾಕೆಂತ ಹೇಳಿದ್ರೆ ನೋಡಿ, ನಾನು ಶಾಲು ಹಾಕಿಕೊಂಡ ಹಾಗೆ ನಮಗೆ ಕಾಣದೇ ಇರುವಂತಹ 1-2 ಚೀಲ ಉಂಟು. ಒಂದು ಪಾಪದ ಚೀಲ, ಒಂದು ಪುಣ್ಯದ ಚೀಲ. ಅದು ನಮಗೆ ಕಾಣುವುದಿಲ್ಲ, ಆದ್ರೆ ಉಂಟು. ಎಲ್ಲರ ಕುತ್ತಿಗೆಯಲ್ಲಿ ಜೋತು ಬಿದ್ದುಕೊಂಡು ನಾವು ಒಬ್ಬ ಮನುಷ್ಯನಿಗೆ ಏನಾದ್ರೂ ಕೊಡಬಹುದು ಅಂತ ಹೇಳಿದ್ರೆ ಪಾಪವನ್ನು ಕೊಡಬಹುದು, ಪುಣ್ಯವನ್ನು ಕೊಡಬಹುದು. ಈಗ ರಾಜಾರಾಮ್ ಭಟ್ರು ಇವತ್ತು ಕಥಾಭಾಗವನ್ನು ಇಲ್ಲಿ ಇಡಿಸಿದ್ದಾರೆ ಅಂತ ಹೇಳಿದ್ರೆ, ಈಶ್ವರ ಸಾಕ್ಷಾತ್ಕಾರವೇ ಮಾನವ ಜೀವನದ ಗುರಿ ಅಂತ ಹೇಳಿ ನಾರದ ಭಕ್ತಿ ಸೂತ್ರದಲ್ಲಿ ನಾರದರು ಹೇಳಿರುವಂತದ್ದು. ಮಾನವ ಹುಟ್ಟಿದ್ದೆ ನಾನು ಯಾರು, ಯಾತಕ್ಕೆ ಬಂದಿದ್ದೇನೆ, ನನ್ನ ಗುರಿ ಏನು, ಭಗವಂತ ಎಲ್ಲಿದ್ದಾನೆ, ಅವನನ್ನ ಹೇಗೆ ನೋಡುದು, ನಾನು ಭಗವಂತ ಹೇಗೆ ಆಗುದು ಅಂತ ಹೇಳಿ ತಿಳ್ಕೊಳ್ಳಿಕ್ಕೆ. ಆದ್ದರಿಂದ ಭಗವಂತನ ಕುರಿತಾದಂತಹ ಚಿಂತನ ಮಂಥನಗಳು ಕೃಷಿ ಮೇಳ ಆದರೂ ಕೂಡ ಅಲ್ಲಿ ಸೇರಿರುವಂತಹ ನಿಮಗೆ ತಿಳಿದು ನಿಮ್ಮ ಪುಣ್ಯದ ಜೋಳಿಗೆ ಭಾರ ಆಗಲಿ ಅಂತ ಹೇಳುವಂತಹ ಉದ್ದೇಶದಿಂದಲೇ ಈ ಹರಿಕಥೆಯನ್ನ ಇಲ್ಲಿ ಇಡಿಸಿದ್ದಾರೆ ಅಂತ ಹೇಳುತ್ತಾ, ಇವತ್ತು ಎಷ್ಟು ಸಂಖ್ಯೆಯಲ್ಲಿ ನಾವು ಬಂದು ಸೇರಿದ್ದೇವೆ. ಕೃಷಿ ಮೇಳಕ್ಕೆ ಬಂದದ್ದು ಹೌದು, ಅಲ್ಲಿರುವ ಎಲ್ಲ ಅಂಗಡಿಗಳನ್ನು ಸುತ್ತಲಿಕ್ಕಿದೆ ಹೌದು, ಅಲ್ಲೊಂದು ಸಂತೋಷ ಇದೆ, ಹೊರ ಮನಸ್ಸಿನ ಸಂತೋಷ.
ಹೆಚ್ಚು ಸುತ್ತಿದ್ರೆ ಮನೆಯಲ್ಲಿ ಹೋಗಿ ಬಚ್ಚಿ ಮಲಗಬೇಕಾಗ್ತದೆ. ಆದ್ರೆ ಇಲ್ಲಿ ಸಿಕ್ಕತಕ್ಕಂತಹ ಆಧ್ಯಾತ್ಮಿಕ ಸಂತೋಷ ಏನಿದೆಯೋ ಆ ಸಂತೋಷ ನಿತ್ಯ ನಿರಂತರವಾದದ್ದು, ಪುಣ್ಯದ ಜೋಳಿಗೆ ತುಂಬುವಂಥದ್ದು ಮಾತ್ರ ಅಲ್ಲ, ಮನಸ್ಸಿಗೆ ನೆಮ್ಮದಿಯನ್ನ ಕೊಡುವಂಥದ್ದು. ಆದ್ದರಿಂದ ಇಷ್ಟು ಸಂಖ್ಯೆಯಲ್ಲಿ ಸೇರಿದಿರಿ. ಹಾಗಾಗಿ ದೇವರಿಗೆ ಜಯಕಾರ ಹಾಕುತ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ ತಾಳವ ತಟ್ಟಿದವ ದುರಿತವ ಅಟ್ಟಿದವ ಅಂತ ಹೇಳಿ ಲೆಕ್ಕ. ನಮಗೆ ಭಜನೆ ಮಾಡ್ಲಿಕ್ಕೆ ನಾಚಿಕೆ ಬೇಡ, ಯಾವುದೇ ರೀತಿಯ ನಾಚಿಕೆ ಇಲ್ಲದೆ. ಯಾಕೆಂತ ಹೇಳಿದ್ರೆ ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಅಂತ ಎಲ್ಲಿ ಎಲ್ಲಿ ಭಗವಂತನ ನಾಮಸ್ಮರಣೆಗಳಾಗುತ್ತಾ ಇರ್ತದೋ ನಮಗೆ ಕಾಣಬಹುದು ಇಲ್ಲಿ ಒಂದು ಸ್ವಲ್ಪ ಕುರ್ಚಿ ಖಾಲಿ ಉಂಟು ಅಂತ ಹೇಳಿ. ತೊಂದರೆ ಇಲ್ಲ, ಒಂದು ಕುರ್ಚಿಯಲ್ಲಿ ದೇವರು ಬಂದು ಕೂತಿರ್ತಾನೆ. ಎಲ್ಲಿ ಎಲ್ಲಿ ಭಗವಂತನ ನಾಮ ಕೀರ್ತನೆಗಳು ನಡೀತಾ ಇರ್ತದೋ ಅಲ್ಲೆಲ್ಲ ನಾನು ಬಂದು ಕೂತುಕೊಂಡಿರ್ತೇನೆ ಅಂತ ಹೇಳಿ ಭಗವಂತ ಹೇಳಿದ ಮಾತು. ಆದ್ದರಿಂದ ನಮಗೆ ಪ್ರತ್ಯಕ್ಷ ಈ ದೃಷ್ಟಿಗೆ ಕಾಣದಿದ್ರೂ ಕೂಡ ಭಗವಂತ ಇದ್ದಾನೆ, ನಾವೆಲ್ಲರೂ ಇದ್ದೇವೆ. ಸಣ್ಣ ಸಮಯ 1 ಗಂಟೆಯನ್ನ ಭಗವಂತನಿಗೋಸ್ಕರ ಮೀಸಲಿಡುವ ಎನ್ನುವಂತಹ ಮನಸ್ಥಿತಿಯಿಂದ ಯಾವುದೇ ನಾಚಿಕೆ ಇಲ್ಲದೆ ದೇವರೇ ನಿನಗೋಸ್ಕರ ನಾನು ಭಜನೆ ಮಾಡುವುದು ಅಂತ ಹೇಳಿ ಮಾಡಿಕೊಂಡಾಗ ಪುಣ್ಯದ ಚೀಲ ಮತ್ತೆ ಭಾರ ಆಗುತ್ತದೆ. ಭಾರವಾದ ಚೀಲವನ್ನ ಹೊತ್ತುಕೊಂಡು ಹೋಗಿ ಎನ್ನುತ್ತಾ ಒಂದು ಸಲ ಶಿವನನ್ನ ಸ್ಮರಿಸಿ ಕಥೆಯನ್ನ ಪ್ರಾರಂಭ ಮಾಡೋಣ. ಶಿವ 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 ಯದೇರೋ ಗೋರ್ ಜಗದವರೆಲ್ಲ ಶಿವ 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 ಯದೇರೋ ಶಿವ 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 ಯದೇರೋ ಮೋರ್ ಜಗದವರೆಲ್ಲ ಶಿವ 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 ಯದೇರೋ ಆಗಮ ಸಿದ್ಧಾಂತ ಮೂಲದ ಜಪವಿದು ಶಿವ ಯದೇರೋ ಶಿವ ಶಿವ ಯದೇರೋ ನಿಮ್ಮ ರೋಗದ ಮೂಲವ ಕೆಡಿಪ ಔಷಧವಿದು ಶಿವಯನಿರೋ ಶಿವ ಶಿವಯನಿರೋ ಶಿವ ಶಿವ ಶಿವಯನಿರೋ ಮೋರ್ ಜಗದವರೆಲ್ಲ ಶಿವ ಶಿವ ಶಿವಯನಿರೋ ನಮ ಶಿವಾಯ 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 ಹರ ಹರ ಶಂಕರ ಶಿವ ಶಿವ ಶಂಕರ ನಮ ಶಿವಾಯ ಹರ ಹರ ಶಂಕರ ನಮ ಶಿವಾಯ ಶಿವ ಶಿವ ಶಂಕರ ನಮ ಶಿವಾಯ ನಮ ಶಿವಾಯ ನಮ ಶಿವಾಯ ನಮ ಶಿವಾಯ ನಮ ಶಿವಾಯ ಓ ನಮ ಶಿವಾಯ ಹರ ಹರ ಶಿವ 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 ಯದೇರೋ ಶಿವ ಶಿವ ಶಿವಕಲಾ ಶಾಂತ ಶ್ರೀಪದ್ಮನಾಭ ಶಿವೋತ್ತಮ ಶಿವ ಮಾರ್ಗ ಪ್ರಣೇತರ ಪ್ರಣತೋಸ್ಮಿ ಸದಾ ಶಿವ ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ಕಥಾರಂಭ ಕಾಲದಲ್ಲಿ ಪೌಲಸ್ತ್ಯ ವಂಶ ಸಂಭೂತನಾಗಿರುವಂತಹ ರಾವಣನೇ ಸ್ವರ್ಣ ಲಂಕಾಧಿಪತಿ, ವೀರ ಧೀರ ಗಂಭೀರನಾಗಿರತಕ್ಕಂತಹ ಅಸುರೇಂದ್ರ ತಾನು ವಿಜಯ ಕೇಸರಿ ವಿಕ್ರಮಿಯಾಗಬೇಕು, ಪ್ರಪಂಚವೆಲ್ಲ ಧೀರನಾದಂತಹ ರಾವಣನನ್ನ ಹಾಡಿ ಹೊಗಳಬೇಕು, ಕೊಂಡಾಡಬೇಕು, ಉಘೆ ಉಘೆ ಎನ್ನಬೇಕು. ಪ್ರತಿಯೊಬ್ಬರು ಕೂಡ ಆಹಾ ರಾವಣ ಎಂಬುದಾಗಿ ಕರ ತಟ್ಟಿ ಶ್ಲಾಘನೆ ಮಾಡಬೇಕು, ಆ ಮಟ್ಟಿನಲ್ಲಿ ನಾನು ಬೆಳೆಯಬೇಕು ಎನ್ನುವಂತಹ ಆಲೋಚನೆಯಿಂದ ಚತುರ್ದಶ ಭುವನವನ್ನ ಗೆದ್ದು ಬರ್ತೇನೆ ಅಂತ ಹೇಳಿ ತಾಯಿಯಾದಂತಹ ಕೈಕಸೆ ಇದ್ದಾಳೆ, ತಂದೆಯಾದಂತಹ ವಿಶ್ವಾಸ. ತಾಯಿ ಎಂದರೆ ಹೆಚ್ಚಿಗೆ ಪ್ರೀತಿ. ಆ ತಾಯಿಯ ಕಾಲ್ಗಳಿಗೆ ಎರಗಿ ಅಮ್ಮ ಆಶೀರ್ವಾದ ಮಾಡು, ನಾನು ಲೋಕವನ್ನ ಗೆಲ್ಲಬೇಕು ಅಂತ ತೀರ್ಮಾನ ಮಾಡಿದ್ದೇನೆ.
ಆಶೀರ್ವದಿಸಿ ಕಳಿಸು ಅಂತ ಹೇಳಿ ಅವಳ ಆಶೀರ್ವಾದವನ್ನು ಪಡೆದುಕೊಂಡು ಹೋಗಿಬಿಟ್ಟಿದ್ದಾನೆ. ಮಗ ಹೋದನೋ, ತಾಯಿಯಾದವಳು ಮಗ ಲೋಕವನ್ನು ಗೆಲ್ಲಬೇಕು ಅಂತ ಹೋಗಿದ್ದಾನೆ, ಯುದ್ಧಕ್ಕೆ ಅಂತ ಹೋಗಿದ್ದಾನೆ. ಅವಳಿಗೆ ಉಳಿತ ಆಗಬೇಕು, ಅವನು ಯಾವ ಕಷ್ಟಕ್ಕೂ ಕೂಡ ಸಿಲುಕಬಾರದು ಅಂತ ಹೇಳಿ ಇತ್ತ ಕಡೆಯಲ್ಲಿ ಕಡಲ ತೀರಕ್ಕೆ ಬಂದು ಮಳಲ ಲಿಂಗವನ್ನ ಮಾಡಿ ಆ ಸೈಕತ ಲಿಂಗಾರ್ಚನೆಯನ್ನ ಮಾಡುತ್ತಾ ಮಗನ ಅಭ್ಯುದಯವನ್ನ ಬಯಸ್ತಾ ಇದ್ದಾಳೆ. ಕೈಲಾಸ ಗಿರಿವಾಸ ಶಿವಶಂಕರ ಕರುಣೆಯ ಸುಧೆ ಸುರಿಸು ಅಭಯಂಕರ. ಕೈಲಾಸ ಗಿರಿವಾಸ ಶಿವಶಂಕರ ಶಿವಶಂಕರ. ಮನದ ಕಾಮಿತವ ಜ್ಞಾನ ವಿಪಣೆ ತೋರುಣ್ಯನಯ ದರ್ಶನ. ಹೇ ಶಿವ, ನನ್ನ ಮಗನಾಗಿರುವಂತಹ ರಾವಣ ವಿಜಯಕೇಸರಿ ವಿಕ್ರಮಿಯಾಗಬೇಕು ಎನ್ನುವಂತಹ ಆಲೋಚನೆಯಿಂದ ಲೋಕವನ್ನ ಗೆಲ್ತೇನೆ ಅಂತ ಹೋಗಿದ್ದಾನೆ. ಸ್ವಾಮಿ, ಅವನನ್ನ ನೀನು ರಕ್ಷಣೆ ಮಾಡಬೇಕು. ಮನದ ಕಾಮಿತವ ಜ್ಞಾನ ವಿಪಣೆ ತೋರುಣ್ಯನಯ ದರ್ಶನ. ಅಂತರಾಳದ ಅಂಧಕಾರವ ಕಳೆದು ಸಲಹೆ ಭಕ್ತಳ. ಶಿವಶಂಕರ 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 ಶಿವಶಂಕರ. ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಶಿವ ಪಂಚಾಕ್ಷರಿ ಮಂತ್ರವನ್ನ ಅಡಿಗಡಿಗೆ ಭಕ್ತಿಯಿಂದ ಹಾಡುತ್ತಾ ಹೇ ಸ್ವಾಮಿ, ನನ್ನ ಮಗನಾಗಿರುವಂತಹ ರಾವಣನನ್ನ ರಕ್ಷಣೆ ಮಾಡು ಅಂತ ಹೇಳಿ ಕೇಳುತ್ತಿರಬೇಕಾದ್ರೆ ಇತ್ತ ಕಡೆಯಲ್ಲಿ ತಾಯಿಯ ಪೂಜೆಯ ಪ್ರಭಾವವೋ ಎಂಬ ಹಾಗೆ ಅಮರಾವತಿ ದಾಳಿ ಇಟ್ಟಿರತಕ್ಕಂತಹ ರಾವಣ ಅಲ್ಲಿರತಕ್ಕಂತಹ ದೇವಾನು ದೇವತೆಗಳನ್ನೆಲ್ಲ ಜಯಿಸಿ ಅವರಿಗೆ ನೆಲೆಯಿಲ್ಲದಾಗೆ ಮಾಡಿದಾಗ ಯೋಚನೆ ಮಾಡುತ್ತಾ ಇದ್ದಾನಂತೆ ದೇವೇಂದ್ರ. ಪದೇ 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 ಈ ದುಷ್ಟನ ದಾಳಿಯಿಂದ ನಾವು ನೆಲೆಯನ್ನ ಕಳೆದುಕೊಳ್ಳುವ ಹಾಗೆ ಆಯಿತಲ್ಲ. ಅವನೇ ಅವನು ದಶಕರ್ಷ ಏಕಾಏಕಿ ಬಂದು ನಮ್ಮನ್ನ ಸ್ಥಾನ ಭ್ರಷ್ಟನನ್ನಾಗಿ ಮಾಡಿದ್ದಾನೆ. ಯಾರಲ್ಲಿ? ಹೋಗಿ ಹೋಗಿ ಆ ಕೈಕಸೆ ಸಮುದ್ರ ತೀರದಲ್ಲಿ ಪೂಜೆಯನ್ನು ಮಾಡ್ತಾ ಇದ್ದಾಳಲ್ಲ ಮಳಲ ಲಿಂಗವನ್ನ. ಕ್ಷಣ ಕ್ಷಣ ಹಿರಿಲಿಂಗ ಬರಲಿ ಹೋಗಿ, ಕ್ಷಣ ಕ್ಷಣ ಹಿರಿಲಿಂಗ ಬರಲಿ, ಕ್ಷಣ ಕ್ಷಣ ಹಿರಿಲಿಂಗ ಬರಲಿ ಹೋಗಿ. ದಶಕಂಠರಾಜನೇ ಕೈಕಸೆಯು ಪೂಜಿಸುವ ಲಿಂಗಾರ್ಚನೆಗೆ ವಿಘ್ನ ಬರುವಂತ ತೆರಲಿ, ಕ್ಷಣ ಕ್ಷಣ ಹಿರಿಲಿಂಗ ಬರಲಿ ಹೋಗಿ. ಸುರಿಸಿದವು ಘೋರ ಮಳೆ ಆಕಲ ಮೇಘಗಳು. ದೇವೇಂದ್ರನಾಥ ಆಜ್ಞೆಯನ್ನ ಕೇಳಿರ್ತಕ್ಕಂತಹ ಅಷ್ಟದಿಕ್ಪಾಲಕರೆಲ್ಲರೂ ಕೂಡ ಏಕಾಏಕಿ ಸಮುದ್ರ ತೀರಕ್ಕೆ ಬಂದು ದಾಳಿ ಮಾಡ್ತಾ ಇದ್ದಾರೆ. ಪ್ರಶಾಂತವಾದಂತಹ ವಾತಾವರಣದಲ್ಲಿ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ಓಂ ನಮಃ ಶಿವಾಯ ಎನ್ನುತ್ತಾ ಆ ಭಗವಂತನ ಪೂಜೆಯನ್ನ ಮಾಡುತ್ತಾ
ಇದ್ದಂತಹ ಕೈ ಕಸೆಗೆ ಇದು ಯಾವುದರ ಪರಿವೇ ಇಲ್ಲ. ಒಮ್ಮೆಂದೊಮ್ಮೆ ಆಗಸ ಕಪ್ಪಡರಿ ಬಿಟ್ಟಿದೆ. ಪ್ರಕ್ಷುಬ್ಧತೆಯ ವಾತಾವರಣ ನಿರ್ಮಾಣ ಆಗಿದೆ. ಜೋರಾದಂತಹ ಗಾಳಿ ಬೀಸಲಿಕ್ಕೆ ಪ್ರಾರಂಭವಾಯಿತು. ಗುಡುಗು ಸಿಡಿಲು ಮಳೆ. ಆಹಾ ಆಹಾ, ಅದನ್ನ ನೋಡುತ್ತಾ ಇರುವಂತೆ ಚಿಂತಿತರಾಗಿದ್ದಾರೆ ಕೈಕಸೆಯ ಸಖಿಯರೆಲ್ಲರೂ ಓಡೋಡಿ ಬಂದು, ಅಮ್ಮ 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 ಎದ್ದೇಳಿ ಅಮ್ಮ, ಬನ್ನಿ ಒಮ್ಮೆ ಹೊರಟು ಹೊರಡುವ. ಯಾಕೋ ಗೊತ್ತಿಲ್ಲ, ಮೇಘರಾಜ ಜೋರಾಗಿ ಆರ್ಭಟಿಸುತ್ತಾ ಇದ್ದಾನೆ ಅಂತ ಹೇಳುವಾಗ ಯಾವುದರ ಪರಿವೇ ಇಲ್ಲದೆ ಧ್ಯಾನಾಸಕ್ತಳಾಗಿ ಕುಳಿತಿದ್ದಾಳಲ್ಲ, ಅದು ಯಾವಾಗ ಜೋರಾಗಿ ಮಳೆ ಸುರಿಲಿಕ್ಕೆ ಪ್ರಾರಂಭ ಆಯಿತೋ, ಓಡೋಡಿ ಬಂದಿರುವಂತಹ ಸಮುದ್ರರಾಜನ ತೆರೆಯೊಂದು ಆ ಮಳಲ ಲಿಂಗವನ್ನ ಕೊಚ್ಚಿಕೊಂಡು ಹೋಗಿಬಿಟ್ಟಿದೆ. ಎಲ್ಲಿ ಇನ್ನು ಒಂದು ಸ್ವಲ್ಪ ಹೊತ್ತು ಆದ್ರೆ ನಮ್ಮ ಅಮ್ಮನನ್ನು ಕರ್ಕೊಂಡು ಹೋಗ್ತದೆ ಅಂತ ಹೇಳಿ ದರ 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 ದರನೆ ಸಖಿಯರೆಲ್ಲರೂ ಆಕೆಯನ್ನ ಎತ್ತಿಕೊಂಡು ಬಂದು ದಡಕ್ಕೆ ತಂದು ಹಾಕಿದ್ರಲ್ಲ, ಬಹಳ ದೂರಕ್ಕೆ ತಂದು ಹಾಕಿದ್ರಲ್ಲ. ಕಣ್ಣು ಬಿಟ್ಲಂತೆ. ಏನಿದೆ, ಪ್ರಕೃತಿಯಲ್ಲಿ ವಿಕೋಪ ಉಂಟಾಗಿದೆ. ನಾನು ಪೂಜೆ ಮಾಡುತ್ತಿರುವಂತಹ ಲಿಂಗ ಕಾಣಿಸ್ತಾ ಇಲ್ಲ. ಶಿವ, ಅಯ್ಯೋ ಪರಮೇಶ್ವರ, ಏನಾಗಿ ಹೋಯಿತು ಸ್ವಾಮಿ? ನಾನೇನು ತಪ್ಪು ಮಾಡಿದೆ ಅಂತ ಹೇಳಿ ಶಿಕ್ಷೆಯನ್ನ ಕೊಡ್ತಾ ಇದ್ದೀಯ ನೀನು? ಯಾವ ತಪ್ಪನ್ನ ಮಾಡಿದ್ದೇನೆ ಅಂತ ಹೇಳಿ ಈ ಶಿಕ್ಷೆಯನ್ನ ಕೊಡ್ತಾ ಇದ್ದೀಯ ಸ್ವಾಮಿ ಎಂಬುದಾಗಿ ಅಳ್ತಾ ಇದ್ದಾಳೆ. ಆಹಾರಗಳನ್ನು ವರ್ಜಿಸಿದ್ದಾಳೆ. ಶಿವ ಎಂಬುದಾಗಿ ನನಗೆ ಯಾಕೆ ಈ ಗತಿ? ಅಥವಾ ನನ್ನ ಮಗ ರಾವಣ ಹೋಗಿದ್ದಾನೆ, ಅವನಿಗೇನಾದರೂ ಆಗುತ್ತೆ? ಕೆಟ್ಟದಾಗುತ್ತದೋ ಸ್ವಾಮಿ? ಅಥವಾ ಅಥವಾ ನಿನಗೆ ನನ್ನ ಪೂಜೆ ಇಷ್ಟ ಆಗ್ಲಿಲ್ವೋ ಎಂಬುದಾಗಿ ಆ ತಾಯಿ ಅಳುತ್ತಾ ಇದ್ದಾಳಂತೆ. ಅಳುತ್ತಾ ಇರಬೇಕಾದ್ರೆ ಇತ್ತ ಕಡೆಯಲ್ಲಿ ದಿಗ್ವಿಜಯವನ್ನ ಮುಗಿಸಿ ಮಗ ಬಂದ. ಯಾವಾಗಲೂ ಕೂಡ ಮಗ ಬರ್ತಾನೆ ಅಂತ ಹೇಳಿದ್ರೆ ತಾಯಿಯಾದವಳು ಬಾಗಿಲಲ್ಲಿ ನಿಂತು, ಮಗನೇ ಬಂದ್ಯಾ, ಬಾ ಬಾ ಬಾ, ಕುಳಿತು ಸ್ವಲ್ಪ ಸುಧಾರಿಸಿಕೊ ಅಂತ ಹೇಳುವಂತವಳು ನನ್ನಮ್ಮ ಕೈಕಸೆ ಇವತ್ತು ಕಾಣಿಸ್ತಾ ಇಲ್ವಲ್ಲ? ಎಲ್ಲಿದ್ದಾಳೆ ಇವಳು? ಯಾಕೆ ಬರಲಿಲ್ಲ? ರಣದುಂದುಗಳು ಮೊಳಗುತ್ತಾ ಇದೆ. ಆಹಾ, ನಾನು ಬಂದಿದ್ದೇನೆ ಅಂತ ಹೇಳಿ ಇಡೀ ಲಂಕೆ ಸಂತೋಷ ಪಡುತ್ತಿರ್ಬೇಕಾದ್ರೆ ನನ್ನಮ್ಮ ಕಾಣಿಸ್ತಾ ಇಲ್ವಲ್ಲ ಅಂತ ಹೇಳಿ ಅವಳ ಅಂತಃಪುರಕ್ಕೆ ಓಡೋಡಿಕೊಂಡು ಬಂದ್ರೆ, ಶಿವ ಹರನೇ ಕಣ್ಣಿನಿಂದ ಜಾರಿದ ಕಣ್ಣೀರು ಆತನ ಕರಗಳಿಗೆ ಬೀಳಿದಂತೆ. ಅಮ್ಮ ಅಳ್ತಾ ಇದೆಯಾ ತಾಯಿ? ಅಳ್ತಾ ಇದೆಯೇನಮ್ಮ? ಹೇಳು, ಯಾಕೆ ಅಳ್ತಾ ಇದ್ದೀ? ಏನಾಯ್ತು ನಿನಗೆ? ಆವತಾಪದೆ ಬಂದು ಕಣ್ಣೀರ ಗರದಗೆ ಅಮ್ಮ ಕಣ್ಣೀರ ಗರದ ಮಾತ ಅವನಿ ಭವ ದಶಕಥನ ಜನನಿ ಅವನಿ ಭವ ದಶಕಥನ ಜನನಿ ಕಣ್ಣೀರ ಗರೆ ಅಮ್ಮ ಹೇಳಮ್ಮ, ಯಾರು ನನ್ನ ಮನವನೋಯಿಸಿದ ಕಾತುಕರು? ನಾನಿಲ್ಲದಿರುವಂತಹ ಸಮಯದಲ್ಲಿ ಆ ದೇವತೆಗಳೇನಾದರೂ ಬಂದು ನನಗೆ ಕಷ್ಟವನ್ನು ಕೊಟ್ಟರೇನಮ್ಮ? ಹಿಡಿದವರ ಬಿಡೆತಂದು ಸೆದೆ ಬಡಿಯ ನಾನು ನಿನ್ನ ಸುತನೆ
ಅಮ್ಮ ಹೇಳಮ್ಮ. ನೋಡಿ ನೋಡಿ ಲೋಕಲೋಕಲೋಕಕ್ಕೆ ಬರುವಂತಹ ರಾವಣನಲ್ಲಿ ನಾವು ಈ ಸಮಾಜದಲ್ಲಿ ನೋಡಬಹುದು. ಯಾರಾದ್ರೂ ಮಕ್ಕಳಿಗೆ ರಾವಣ ಅಂತ ಹೆಸರಿಡ್ತಾರ? ಹೆಸರಿಡುವುದಿಲ್ಲ. ಯಾರಿಗೆ ರಾಮಾಯಣ ಗೊತ್ತಿಲ್ಲದಿದ್ರೂ ತೊಂದರೆ ಇಲ್ಲ, ರಾಮ ಒಳ್ಳೆವ ರಾವಣ ಕೆಟ್ಟವ ಅಂತ ಹೇಳ್ತಾರೆ. ಮಕ್ಕಳಿಗೆ ಯಾರು ಕೂಡ ರಾವಣ ಅಂತ ಹೇಳುವುದಿಲ್ಲ, ಯಾಕಂದ್ರೆ ಕೆಟ್ಟವ, ಅವನ ಹೆಸರನ್ನೆಂತ ಇಡುವುದು ಅಂತ. ಆದ್ರೆ ಅವನಲ್ಲಿರುವಂತಹ ಒಂದು ಒಳ್ಳೆಯ ಗುಣವನ್ನ ನಾವು ಕಲಿಯಬೇಕು. ಏನು ಅಂತ ಹೇಳಿದ್ರೆ ವೃದ್ಧನ ಪ್ರತಿಪೂಜಕ ಅಂತ ಹೇಳಿ. ಅಂತ್ಯಕಾಲದಲ್ಲಿ ತನ್ನ ತಂದೆ ತಾಯಿಯಂದಿರು ಯಾರಿದ್ದಾರೋ ಅವರನ್ನ ಬಿಟ್ಟು ಕೊಡದೆ, ಇದೀಗ ರಾವಣ ಹೇಗೆ ತನ್ನ ತಂದೆ ತಾಯಿಯನ್ನ ನೋಡಿಕೊಳ್ತಿದ್ದ ಅಂತ ಹೇಳುವಂತದ್ದನ್ನ ಹೇಳ್ತಾರೆ. ಅದರಲ್ಲೂ ಅವನು ಮಾತೆ ಪೂಜಕ, ಅವನಿಗೆ ತಾಯಿ ಅಂತ ಹೇಳಿದ್ರೆ ತುಂಬಾ ಇಷ್ಟ. ಈಗ ಹೇಳ್ತಾ ಇದ್ದಾನೆ, ನಾನು ಹೋದಂತಹ ಸಂದರ್ಭದಲ್ಲಿ ಯಾರಮ್ಮ ನಿನ್ನ ಮನಸ್ಸನ್ನು ನೋಯಿಸಿದವರು ಹೇಳು, ಅವರು ಯಾರೇ ಆಗಲಿ, ಹರಿಹರ ಬ್ರಹ್ಮಾದಿಗಳಾದರೂ ಕೂಡ ನಿನ್ನ ಪದತಲದಲ್ಲಿ ತಂದು ನಾನು ಅವರನ್ನ ಬಿಸಾಡಿಸೇನೆ ಹೇಳಮ್ಮ ಅಂತ ಹೇಳ್ತಾ ಇದ್ದಾರಂತೆ. ಆದ್ದರಿಂದ ಆ ವಿಚಾರವನ್ನ ನಾವು ಶ್ಲಾಘಿಸಬೇಕು, ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ರಾವಣತ್ವವನ್ನ ಅಳವಡಿಸಿಕೊಳ್ಳುವುದಲ್ಲ, ರಾವಣತ್ವ ಬೇಡ, ಆದ್ರೆ ಅವನಲ್ಲಿರುವಂತಹ ಒಳ್ಳೆ ಗುಣವನ್ನ ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದು ಅಂತ ಹೇಳ್ತಾ ಈಗ ದೇವತೆಗಳನ್ನೆಲ್ಲ ಬೈಲಿಕ್ಕೆ ಶುರು ಮಾಡಿ, ಆ ದೇವರು ಹಾಗೆ ಈ ದೇವರು ಹಾಗೆ, ನಿನ್ಗೆ ಕಷ್ಟ ಕೊಟ್ಟದ್ದು ನನಗೆ ಅವರೇ ಅಂತ ಗೊತ್ತುಂಟು, ಇವನಿಗೆ ಏನು ಸಹ ಗೊತ್ತಿಲ್ಲ, ಆದ್ರೂ ಅಪವಾದ ಹಾಕುವಾಗ ಹೇಳ್ತಾಳಂತೆ, ಅಮ್ಮಗ ಸ್ವಲ್ಪ ಸಮಾಧಾನ ನೋಡ್ಕಂದ, ನೀನು ಈ ರೀತಿ ನಿನ್ನ ಇಷ್ಟ ದೇವರನ್ನ ಪೂಜಿಸಿ ನನಗೆ ಇಷ್ಟ ಇಲ್ಲದೆ ಇರುವಂತಹ ದೇವತೆಗಳನ್ನೆಲ್ಲ ಈ ರೀತಿ ಬೈದು ಭಂಗಿಸುವುದು ತಪ್ಪು ಕಂದ. ಯಾಕೆಂತ ಹೇಳಿದ್ರೆ ಶಾಂತನಾಗಬೇಕು ಕಂದ, ಕ್ರೋಧ ಕಳೆಯಬೇಕು ಕಂದ, ದೇವತೆಗಳ ತ್ಯಾದಿಸುವ ವ್ಯಸನವ ಬಿಡಬೇಕು ಕಂದ, ಶಾಂತನಾಗಬೇಕು ಕಂದ, ಕ್ರೋಧ ಕಳೆಯಬೇಕು ಕಂದ. ಉಸುಗಲಿಂಗವು ಭಗ್ನವಾಯಿತೆ, ಎನ್ನ ಭಗವತಿ ವಿಚಿತ್ರವಾಯಿತೆ, ಪತಿತಳಾದಿರೋ ಶಿವನ ಮಾರಿ. ಹೌದು ಮಗ, ಇದರಲ್ಲಿ ದೇವತೆಗಳ ಪಾತ್ರ ಇಲ್ಲ. ಪತಿತಳಾದಿರೋ ಶಿವನ ಮಾರಿ, ಅತಿ ಕನಿಷ್ಠತಮ ಕುಲ ಕೈದಾನೆ, ಶಾಂತರಾಗಬೇಕು ಕಂದ, ಕ್ರೋಧ ಕಳೆಯಬೇಕು ಕಂದ. ಮಗನೇ ರಾವಣ, ಈ ರೀತಿ ನಿನ್ನ ಇಷ್ಟ ದೇವರುಗಳನ್ನೆಲ್ಲ ಹೊಗಳಿ ನಿನಗೆ ಇಷ್ಟ ಇಲ್ಲದ ದೇವರನ್ನೆಲ್ಲ ತೆಗಳ್ತಾ ಇದೆಯಲ್ಲ ಕಂದ, ತಪ್ಪು ಅಂತ ನೀವು ನೋಡಿ ಅಂತೆ. ಈ ಬುದ್ಧಿ ನಮ್ಮಲ್ಲಿ ಉಂಟು. ಯಾಕೆಂತ ಹೇಳಿದ್ರೆ ನಮ್ಮ ಕೆಲವರ ಮನೆಯ ದೇವರ ಕೋಣೆಯಲ್ಲಿ ನೋಡ್ಬೇಕು, ಎಲ್ಲ ದೇವತೆಗಳ ಫೋಟೋ ಕೂಡ ಇರ್ತದೆ, ಎಲ್ಲಾ ದೇವರು ಇರ್ತಾರೆ. ಎಲ್ಲಾ ದೇವರಿಗೂ ಕೂಡ ಒಂದೊಂದು ಸಲ ಊದು ಬತ್ತಿಯೋ ಆರತಿಯೋ ಹೀಗೆ ತೋರಿಸಿಕೊಂಡು ಬರ್ತದೆ. ಇನ್ನೊಂದು ಮನೆ ದೇವರು ಅಂತ ಬೇರೆ ಇರ್ತಾರೆ. ಆ ಮನೆ ದೇವರಿಗೆ ಮಾತ್ರ ಒಂದು 4 ಸತಿ ಆರತಿ. ಇದು ಬುದ್ಧಿ ನಮ್ಮಲ್ಲಿ ಉಂಟು ಅಂತ ಹೇಳಿ ಅದನ್ನ ಹೇಳ್ತಾ ಇದ್ದಾಳೆ. ರಾವಣನಿಗೆ ಹೇಳುವ ಹಾಗೆ ನಮ್ಮಲ್ಲಿರುವಂತಹ ಬುದ್ಧಿಯಲ್ಲಿ ತಿದ್ದಿಕೊಳ್ಳಬೇಕು ಅಂತ ಹಾಗೆ ಮಾಡ್ತೇವೆ ನಾವು ಅಂತ ಹೇಳಿದ್ರೆ ಹೌದು. ಒಬ್ಬ ಇದ್ದನಂತೆ ನೋಡಿ, ಶಂಕರನಾರಾಯಣ ದೇವಸ್ಥಾನ. ನಿಮಗೆ ಗೊತ್ತುಂಟ ಶಂಕರನಾರಾಯಣ ದೇವಸ್ಥಾನ ಹೇಳಿದ್ರೆ ಅಲ್ಲಿ ಶಂಕರನು ಇರ್ತಾನೆ, ನಾರಾಯಣನು ಇರ್ತಾನೆ, 2 ಮೂರ್ತಿ ಇರ್ತದೆ. ಒಂದು ದಿವಸ ಎರಡೂ ದೇವರಿಗೆ ಪೂಜೆ ಮಾಡುವಂತಹ ಭಟ್ರು ಪುರೋಹಿತರು ಅವರಿಗೆ ಕಷ್ಟ ಆಯ್ತು. ಒಂದು ದಿವಸ ಅವರು ಬರ್ಲಿಕ್ಕಾಗದೆ ಶಿವನಿಗೆ ಮಾತ್ರ ಪೂಜೆ ಮಾಡುವ ಭಟ್ರನ್ನ ಕರೆದ್ರು. ಇವತ್ತೊಂದು ದಿವಸ ನೀವು ಪೂಜೆ ಸುಧಾರಿಸಿ ಅಂತ. ಆಯ್ತು ಅಂತ ಹೇಳಿ ಅವರು ಬಂದ್ರು. ಅವರಿಗೆ ನಾರಾಯಣನನ್ನು ಕಂಡ್ರೆ ಆಗುದಿಲ್ಲ, ಅವರು ಶಿವನಿಗೆ ಮಾತ್ರ ಪೂಜೆ ಮಾಡುವ. ಅವ್ರೇನ್ ಮಾಡಿದ್ರು, ಮಣಿ ನಾರಾಯಣನ ಹತ್ತಿರ ಇತ್ತು, ಅದನ್ನು ತಗೊಂಡು ಬಂದ್ರು ಶಿವನ ಹತ್ರ ಇತ್ತು. ಆಮೇಲೆ ಊದು ಕಡ್ಡಿ ಶಿವನ ಹತ್ರ ಇತ್ತು. ಯಾಕೆಂತ ಹೇಳಿದ್ರೆ ನಾರಾಯಣನಿಗೆ ಅದು ವಾಸನೆ ಹೋಗಬಾರದು ಅಂತ ಒಂದು ಸ್ವಲ್ಪ ಹೊತ್ತಲ್ಲಿ ಊದು ಬತ್ತಿ ಹಚ್ಚಿಟ್ರ ಅದರ ಪರಿಮಳ ಎಲ್ಲ ನಾರಾಯಣನ ಹತ್ರ ಹೋಗ್ಲಿಕ್ಕೆ ಶುರುವಾಯ್ತು. ಅಷ್ಟೊತ್ತಿಗೆ ತಲೆ ಬಿಸಿ ಆಯ್ತು. ನಾ ಹಣ್ಣನ್ನು ಕೂಡ ಆಚೆ ಬದಿಯಲ್ಲಿ ಬೇಡ, ಅವ ತಿಂತಾನೆ ಅಂತ ಹೇಳಿ ಈಚೆ ಬದಿಯಲ್ಲಿ ತಂದಿಟ್ಟಿದ್ದೇನೆ. ಈಗ ಊದು ಬತ್ತಿ ಹಚ್ಚಿಟ್ಟದ್ದು ಪರಿಮಳ ಎಲ್ಲ ಆಚೆ ಹೋಗ್ತಾ ಉಂಟಲ್ಲ ಅಂತ ಹೇಳಿ 1-2
ಹತ್ತಿಯ ಉಂಡೆ ಮಾಡಿ ನಾರಾಯಣನ ಮೂಗಿಗೆ ಇಟ್ರು. ನಿನಗೆಲ್ಲ ನಾನು ಹಚ್ಚಿಟ್ಟದು ಶಿವನಿಗೆ ಅಂತ. ಇಷ್ಟು ಹೊತ್ತಿಗೆ ನಾರಾಯಣ ದೇವರು ಪ್ರತ್ಯಕ್ಷರಾದ್ರು. ಭಕ್ತ, ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ, ಎಂತ ಬರಬೇಕು? ನೀನ್ ಯಾಕೆ ಬಂದ? ನಾನು ಶಿವನ ಭಕ್ತ, ನಾರಾಯಣನ ಭಕ್ತ ಅಲ್ಲ. ನೀನ್ ಯಾಕೆ ಬಂದೆ ಅಂತ ಹೇಳಿದ್ರೆ, ಅಪ್ಪ ನಿನಗೆ ಶ್ರದ್ಧೆ ಶಿವನ ಮೇಲಿಗಿಂತ ನನ್ನ ಮೇಲೆ ಜಾಸ್ತಿ. ಯಾಕೆ ಅಂತ ಹೇಳಿದ್ರೆ, ಎಲ್ಲಿ ನಾನಿಟ್ಟಂತಹ ಹಾಲನ್ನ ನಾರಾಯಣ ಕುಡಿತಾನೋ, ಎಲ್ಲಿ ನಾನಿಟ್ಟಂತಹ ಹಣ್ಣನ್ನ ನಾರಾಯಣ ತಿಂತಾನೋ ಅಂತ ಹೇಳಿ ನಿನಗೆ ಶ್ರದ್ಧೆ ಜಾಸ್ತಿ. ಆದ್ರಿಂದ ಭಕ್ತ, ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ ಅಂತ. ನೋಡಿ, ಇದು ಒಂದು ವಿಚಾರಕ್ಕೆ ಹೇಳಿರುವಂತದ್ದು. ಹೀಗೆ ಮಾಡ್ತಾರೆ ಭಟ್ರು ಅಂತ ಹೇಳಿದ್ದಲ್ಲ. ಯಾಕೆ ಅಂತ ಹೇಳಿದ್ರೆ, ಪೂಜೆ ಮಾಡುವ ಭಟ್ರುಗಳಿಗೆ ಗೊತ್ತಿರ್ತದೆ ಹರಿಹರರಲ್ಲಿ ಭೇದ ಇಲ್ಲ ಅಂತ ಹೇಳಿ. ಶಿವಸ್ಯ ಹೃದಯ ವಿಷ್ಣು, ವಿಷ್ಣುಶ್ಯ ಹೃದಯ ಶಿವ ಅಂತ ಹೇಳಿ ಅವರಿಬ್ಬರಲ್ಲಿ ಭೇದವೇ ಇಲ್ಲ. ಆದ್ರೆ ಲೋಕಕ್ಕೆ ತೋರಿಸಲಿಕ್ಕೋಸ್ಕರವಾಗಿ ಭಗವಂತ ಕೆಲವು ಆಟಗಳನ್ನ ಆಡಿಸ್ತಾನೆ. ಇದನ್ನ ಕೈಕಸೆ ಹೇಳ್ತಾ ಇದ್ದಾಳೆ, ಮಗ ಈ ರೀತಿ ನಮ್ಮ ಇಷ್ಟ ದೇವರಿಗೆ ಒಂದು ಜಾಸ್ತಿ ಪೂಜೆ ಮಾಡಿ ನಮಗೆ ಒಂದು ದೇವರು ಇಷ್ಟ ಇಲ್ಲ ಅಂತ ಹೇಳಿದ್ರೆ ಹಾಗೆ ತೆಗಳಬಾರದು. ದೇವರುಗಳೆಲ್ಲ ಒಂದೇ ಅಂತ ಹೇಳುವಾಗ ಸರಿ ಆದ್ರೂ ಸರಿ ಬಿಡು, ನೀನು ಹೇಳಿದ ಮೇಲೆ ಇನ್ನು ನಾನು ಬೈಯುವುದಿಲ್ಲ. ಆದ್ರೂ ಅಮ್ಮ, ಇಡೀ ಲೋಕವನ್ನ ಗೆದ್ದಿರುವಂತಹ ರಾವಣ ದಶಕಂಠ ನಾನು, ನನ್ನನ್ನು ನೋಡಿದ್ರೆ ಎಲ್ಲರೂ ಗಡಗಡ ಗಡಗಡ ಅಂತ ನಡುಗುತ್ತಿರುವಾಗ ನೀನೇನಂದೆ? ಮುಸುಕಲಿಂಗವು ಭಗ್ನವಾಯಿತೆ. ಸಮುದ್ರ ತೀರಕ್ಕೆ ಹೋಗಿ ಹೊಯ್ಗೆಯಿಂದ ಮುಸುಕಿನಿಂದ ಮಾಡಿದಂತಹ ಆ ಲಿಂಗವನ್ನು ಪೂಜೆ ಮಾಡ್ತೇನೆ ಅಂತ ಹೇಳ್ತಾ ಇದೆಯಲ್ಲ ತಾಯಿ. ದಶಕಂಠ ರಾವಣನ ಸ್ವರ್ಣಲಂಕಾಧಿಪತಿಯಾದಂತಹ ರಾವಣನ ತಾಯಿ ನೀನು ಇನ್ನು ಮುಂದೆ ಸಮುದ್ರ ತೀರಕ್ಕೆ ಹೋಗುವುದೇ ಬೇಡ. ಯಾಕೆ? ತರುವಿನ ಶಿವನ ಲಿಂಗವ ಶಿವನ ಆತ್ಮಲಿಂಗವನ್ನೇ ತಂದು ಈ ಧರೆಯಲ್ಲಿ ಪ್ರತಿಷ್ಠೆ ಮಾಡುತ್ತೇನೆ, ಇದು ನಾನು ನಿನಗೆ ಕೊಡುವ ಮಾತು ಅಂತ ಹೇಳಿ ಎಂತಹ ಮಗ ರಾವಣ. ಸಂತೋಷವಾಯಿತು ತಾಯಿಗೆ. ಹೋಗು ಮಗ, ಆ ಕೆಲಸವನ್ನ ಮಾಡು ಅಂತ ಹೇಳಿ ಕಳುಹಿಸಿ ಕೊಟ್ಟು ಬಿಟ್ಲಲ್ಲ. ನೇರವಾಗಿ ಬಂದ ರಾವಣ ಕೈಲಾಸದ ತಪ್ಪಲಲ್ಲಿ ಬಂದು ಕುಳಿತು, ಓಂ ನಮೋ ಲೋಕನಾಥಾಯ, ಓಂ ನಮೋ ಶಂಕರಾಯ, ಓಂ ನಮೋ ಮೃತ್ಯುಂಜಯಾಯ, ಕಾಮಹರಾಯ, ಗಿರಿವಾಸಾಯ, ಓಂ ನಮೋ ಗಂಗಾಧರಾಯ, ಭವನಾಶಾಯ, ಓಂ ನಮೋ ನಿಗಿರಿಗಿಲಾಕ್ಷಾಯ, ದುರಿತಹರಾಯ ನಮೋ, ನಮೋ ನಮೋ. ನೀಲಕಂಠ ನಿಗಮ ನಮ ಸಂವೃತ ಬಾಲನೇತ್ರ ಗೌರೀಪತೀಶ ಶಂಕರ ಕೈಲಾಸ ನೀಲಕಂಠ ನಿಗಮ ಗಮ ಸಂವೃತ ಬಾಲನೇತ್ರ ಗೌರೀಪತೀಶ ಶಂಕರ 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 ಕೈಲಾಸಪತೆ, ಶಂಕರ ಕೈಲಾಸಪತೆ, ಶಂಕರ ಕೈಲಾಸಪತೆ. ನಮಃ ಶಿವಾಯ, ಓಂ 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 ನಮಃ ಶಿವಾಯ. ಶಿವಪಂಚಾಕ್ಷರಿ ಮಂತ್ರವನ್ನು ಅಡಿಗಡಿಗೆ ಭಕ್ತಿಯಿಂದ ಹಾಡುತ್ತಾ ಇದ್ದಾನೆ.
ದೇವರು ಬರಲಿಲ್ಲ. ಇಷ್ಟು ಹೊತ್ತಿಗೆ ಬಹಳ ಚಿಂತೆ ಆಯ್ತು ಅವನಿಗೆ. ಎದುರಿಗೆ ನಾರದರು ಬರ್ತಾ ಇದ್ದಾರೆ. ಏನಪ್ಪ ಎಲ್ಲಿಗೆ ಹೊರಟೆ ನೀನು, ಏನು ಮಾಡ್ತಾ ಇದ್ದೀನಿ ನೀನು ಇಲ್ಲಿ ಅಂತ ಕೇಳುವಾಗ ನಾರದ್ರೆ ಎಲ್ಲಿಗೆ ಅಂತ ಕೇಳ್ತಾ ಇದ್ದೀರಿ. ನೋಡಿ ನಾನಿಲ್ಲಿ ಕುಳಿತಿದ್ದೇನೆ ತಪಸ್ಸು ಮಾಡ್ಲಿಕ್ಕೆ ಅಂತ ಹೇಳಿ ಶಿವನನ್ನ ಒಲಿಸಿ ಅವನ ಆತ್ಮಲಿಂಗವನ್ನ ಪಡೆದುಕೊಂಡು ಹೋಗಬೇಕು ಅಂತ ಬಂದವ ನಾನು. ಇರಲಿ, ನೀವು ಕೇಳಿದ್ದು ಹೆಚ್ಚು, ನಾನು ಹೇಳಿದ್ದು ಹೆಚ್ಚು. ಏನು ಶಿವನೇ ಯಾಕೋ ಬರಲಿಲ್ಲ, ಇನ್ನೊಮ್ಮೆ ಕೂಗಿ ಕರೆಯುತ್ತೇನೆ ಅಂತ ಹೇಳುವಾಗ ಅವನೇನೋ ಹರ 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 ಶಂಭೋ ಮಹದೇವ ಜಗದೀಶ ಶಿವ 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 ಶಂಭೋ ತಪಸ್ಸನ್ನು ಶುರು ಮಾಡಿಯೇ ಬಿಟ್ಟ. ನಾರದರಿಗೆ ಚಿಂತೆ ಆಯ್ತಂತೆ, ಇದೆಂತ ಅವಸ್ಥೆ. ಹರನಾತ್ಮಲಿಂಗವನ್ನು ಪಡೆದುಕೊಂಡು ಹೋಗ್ಲಿಕ್ಕೆ ಬಂದಿದ್ದೇನೆ, ತಪಸ್ಸಿಗೆ ಕುಳಿತಿದ್ದೇನೆ ಅಂತ ಹೇಳ್ತಾ ಇದ್ದಾನಲ್ಲ ಇವ. ಒಂದು ವೇಳೆ ಈ ದುಷ್ಟರ ಪಾಲಾಗಿ ಬಿಟ್ರೆ ಶಿವನಾತ್ಮಲಿಂಗ ಸಜ್ಜನರ ಪಾಡೇನು. ಆದ್ದರಿಂದ ಇದನ್ನ ಹೇಗಾದ್ರೂ ತಡೆಯಬೇಕು. ಆ ಶಿವ ಪ್ರತ್ಯಕ್ಷರಾಗುವುದರ ಮೊದಲು ಈ ವಿಚಾರವನ್ನ ತಾಯಿಗೆ ತಿಳಿಸ್ತೇನೆ ಅಂತ ಹೇಳಿ ಮನೋವೇಗದಿಂದ ಓಡೋಡಿ ಬಂದಿರುವಂತಹ ನಾರದರು ಜಗಜ್ಜನನಿಯಾದಂತಹ ಪಾರ್ವತಿ ಹತ್ರ ಬಂದು ತಾಯೇ ಅಂತ ಕರೆಯುವಾಗ, ಏನು ನಾರದ ನನ್ನನ್ನು ನೋಡ್ಬೇಕಂತ ಆಯ್ತಾ ನಿನಗೆ ಅಂತ ಕೇಳುವಾಗ, ಅಮ್ಮ ಮಾಯಾ ರೂಪವನ್ನು ನೀನು ಧಾರಣೆ ಮಾಡಬೇಕು ಅಂತ ಕೇಳಿಕೊಳ್ಳಿಕ್ಕೆ ಬಂದಿದ್ದೇನೆ. ಏನು ಕಾರಣ? ನಿನ್ನನ್ನು ಆವರಿಸಬೇಕೆ? ಬೇಡಪ್ಪ, ಬೇಡ ಬೇಡ ಬೇಡ, ನನ್ನನ್ನು ನೀವು ಆವರಿಸುವುದು ಬೇಡ. ಕೆಳಗಡೆ ರಾವಣ ತಪಸ್ಸಿಗೆ ಅಂತ ಬಂದಿದ್ದಾನೆ. ಹರನಾತ್ಮಲಿಂಗವನ್ನು ಪಡ್ಕೊಂಡು ಹೋಗ್ಬೇಕು ಅಂತ ಬಂದಿದ್ದಾನೆ. ಇನ್ನು ನಿಮ್ಮ ಗಂಡನು ಬೋಳೆ ಶಂಕರ ಅಂತ ಅವನಿಗೆ ಹೆಸರು. ಯಾಕೆ ಅಂತ ಹೇಳಿದ್ರೆ ಭಕ್ತರು ಏನ್ ಕೇಳ್ತಾರೋ ಅದರ ಸಾಧಕ ಬಾಧಕ ಆಲೋಚನೆ ಮಾಡೋದಿಲ್ವಂತೆ ಶಿವ. ಕೇಳಿದನ ಕೊಟ್ಟು ಬಿಡ್ತಾನೆ. ಇನ್ನೆಲ್ಲಾದ್ರೂ ಆತ್ಮಲಿಂಗ ಕೊಟ್ಟು ಬಿಟ್ರೆ ಸುಜನರ ಪಾಡೇನು ತಾಯಿ. ಆದ್ದರಿಂದ ಅವರ ಕೇಳುವಾಗ ಓಡೋಡಿ ಬಂದವನನ್ನೊಮ್ಮೆ ಆವರಿಸಿಕೊಂಡು ಬಿಡಿ ಅಂತ ತಥಾಸ್ತು ಒಂದು ಬಿಟ್ಲು ತಾಯಿ ಪಾರ್ವತಿ. ಇತ್ತ ಹರ 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 ಶಂಭೋ ಮಹದೇವ ಜಗದೀಶ ಶಿವ 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 ಶಂಭೋ ಮಹದೇವ ಜಗದೀಶ ಹರ 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 ಶಂಭೋ ಮಹದೇವ ಜಗದೀಶ ಶಿವ 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 ಶಂಭೋ ಶಿವ 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 ಶಂಭೋ ಶಿವ 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 ಶಂಭೋ ನಮಃ ಶಿವಾಯ 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 ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ನಮಃ ಶಿವಾಯ ಶಿವಪಂಚಾಕ್ಷರಿ ಮಂತ್ರವನ್ನ ಭಕ್ತಿಯಿಂದ ಧ್ಯಾನಾಸಕ್ತನಾಗಿ ಪಠಣ ಮಾಡುತ್ತಿರುವಂತಹ ರಾವಣನ ಅಂತರಾತ್ಮಕ್ಕೆ ಭಗವಂತನ ದಿವ್ಯ ಗೋಚರವಾಗುತ್ತಾ ಇದೆ. ಪಾರ್ವತಿ ಸಮೇತನಾಗಿ ಪರಮೇಶ್ವರ ಪ್ರತ್ಯಕ್ಷನಾಗಿದ್ದಾನೆ. ಮಗ ರಾವಣ ಎದ್ದೇಳು, ಏನು ನನ್ನನ್ನು ಕರೆದದ್ದು, ಏನು ಬೇಕು ನಿನಗೆ ಅಂತ ಹೇಳುವ. ಅಪ್ಪ ತಂದೆ ಒಂದು ಬಿಟ್ಟಿಯಾ? ನಮಸ್ಕರಿಸಿಕೊಂಡಿದ್ದೇನೆ. ಇಷ್ಟು ಹೊತ್ತಿಗೆ ನಾರದ್ರು ಹೇಳಿದ್ದಲ್ಲ ವರ ಕೇಳುವಾಗ ಬಂದು ಆವರಿಸಿಕೊಳ್ಬೇಕು ಅಂತ. ಮಾಯೆ ಬಂದು ಆವರಿಸ. ಯಾಕೆ ಕರೆದೆ ಅಂತ ಶಿವ ಕೇಳುವಾಗ, ಯಾಕೆಂದ್ರೆ ಇನ್ನೇನಿಲ್ಲ, ಏನು ಬೇಕು ಅಂತ ಕೇಳ್ತಾ ಇದೆಯಲ್ಲ ನೀನು, ಯಾಕೆ ಕರೆದೆ ಅಂತ ಕೇಳ್ತಾ ಇದೆಯಲ್ಲ. ಯಾಕಿಲ್ಲ, ನಿನ್ನ ಪಕ್ಕದಲ್ಲಿ ನಿಂತಿದ್ದಾಳಲ್ಲ ಪಾರ್ವತಿ ಗಿರಿಜೆ, ಅವಳನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬಂದದ್ದು ನಾನು. ಅವಳನ್ನ ನನಗೆ ಕೊಟ್ಟು ಬಿಡು ಅಂತ ಕೇಳ್ತಾನಂತೆ. ತಥಾಸ್ತು ಅಂದು ಬಿಟ್ಟ ಶಿವ. ಗಿರಿಜೆಗೆ ತಲೆ ಬಿಸಿ ಆಯ್ತು. ಏನು ಸ್ವಾಮಿ, ಇಷ್ಟು ದಿವಸ ನಿಮ್ಮ ಜೊತೆಯಲ್ಲಿ ಸಂಸಾರ ಮಾಡಿದ್ದಕ್ಕೆ ಈಗ ಯಾವನೋ ಒಬ್ಬ ಬಂದು ನನ್ನ ಹೆಂಡತಿಯನ್ನ ಕೊಳಿಸಿಕೊಂಡು ಅಂತ ಹೇಳಿದ್ರೆ ಆಯ್ತು ಹೋಗು ಅಂತ ಹೇಳಿಬಿಡುದ ನೀವು? ನಿಮಗೆ ಸಾಕಾಯ್ತಾ ನನ್ನೊಟ್ಟಿಗೆ ಇದ್ದದ್ದು ಅಂತ ಕೇಳ್ತಾ ಇದ್ದಾಳಂತೆ. ಆವಾಗ ಶಿವನಂದ, ಪಾರ್ವತಿ ಏನು ಮಾತಾಡ್ತಾ ಇದ್ದ ನೋಡು ನೋಡು. ವಿವೇಕ ಇಲ್ಲದಂತಹ ಬುದ್ಧಿಹೀನನಾದಂತಹ ಮಗ ಬಂದು, ಅಪ್ಪ ನನಗೆ ಬುದ್ಧಿ ಇಲ್ಲ, ಬುದ್ಧಿ ಬರೆಸ್ಲಿಕ್ಕೆ ಬುದ್ಧಿ ಹೇಳಿಕೊಡ್ಲಿಕ್ಕೆ ಅಮ್ಮ ಒಟ್ಟಿಗೆ ಬೇಕು ಅಂತ ಹೇಳಿದ್ರೆ ನಾನು ಕಳಿಸಿಕೊಡುದಿಲ್ಲ ಅಂತ ಹೇಳಲಿಕ್ಕೆ ಆಗ್ತದ? ಹೋಗು ರಾವಣ ಒಂದು ಮಾತು, ನೀನು ಮುಂದೆ ಹೋಗ್ತಾ ಇರಬೇಕು. ಹಿಂದೆಯಿಂದ ಪಾರ್ವತಿ ಬರ್ತಾ ಇರ್ತಾಳೆ.
ಅವಳು ಬರ್ತಾಳೋ ಇಲ್ವೋ ಅನ್ನುವಂತಹ ಸಂಶಯ ಬೇಡ. ನೀನೇನಾದ್ರೂ ಹಿಂದೆ ತಿರುಗಿ ನೋಡಿದಿ ಅಂತ ಆದ್ರೆ ಅವಳು ಮತ್ತೆ ಬಂದು ನನ್ನನ್ನು ಸೇರ್ತಾಳೆ, ನಿನ್ನ ಜೊತೆ ಬರುವುದಿಲ್ಲ. ಹಿಂದೆ ತಿರುಗಿ ನೋಡಬೇಡ. ಸರಿ 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 ನಡಿಗೆರಿ ಹೋಗುವ, ಬಾ ಪಾರ್ವತಿ ಹೋಗುವ ಅಂತ ಹೇಳಿಕೊಂಡು ಮುಂದೆ ಮುಂದೆ ದಾಪುಗಾಲು ಹಾಕುತ್ತಾ ಹೋಗುತ್ತಿರಬೇಕಾದ್ರೆ ಮ್ಲಾನ ಬದನೆಯಾಗಿ ಹಿಂದೆ ಹಿಂದೆ ನಡ್ಕೊಂಡು ಹೋಗುತ್ತಾ ಇದ್ದಾಳೆ. ಎದುರಿಂದ ನಾರದ್ರು ಬಂದ್ರಂತೆ. ನಾನೇನೋ ಮಾಡ್ಲಿಕ್ಕೆ ಹೋದೆ, ಏನೋ ಆಗಿ ಬಿಟ್ಟಿದ್ದಲ್ಲ. ಮಾಯೆ ಯಾವರಿಸಿಕೊಂಡ್ರೆ ಅವ ಕೇಳಬೇಕಾದನ್ನು ಕೇಳದೆ ಇನ್ನೇನೋ ಕೇಳ್ತಾನೆ ಅಂತ ಅಂದುಕೊಂಡೆ. ನೋಡಿದ್ರೆ ತಾಯಿಯನ್ನೇ ಬರವಾಗಿ ಕೇಳಿದ್ದಾನೆ. ಏನ್ ಮಾಡಿ ಮತ್ತೆ ಎದುರಾಗಿ ಹೋದ್ರಂತೆ. ಎಲ್ಲಿ ಹೋದ್ರು ಕೂಡ ಈ ನಾರದರಂದು ಒಂದು ಅವಾಂತರ. ಮೊದಲೇ ವಿಷಯವನ್ನ 3 ಲೋಕಕ್ಕೆ ಹೇಳುತ್ತಾರೆ ಅಂತ ಪ್ರಚಲಿತದಲ್ಲಿ ಉಂಟು. ಪಾರ್ವತಿ, ನಾರದ್ರು ಬರ್ತಾ ಇದ್ದಾರೆ, ಅವರ ಎದುರು ನೀನು ಬರಬೇಡ, ಮರದ ಮರೆಯಲ್ಲಿ ಮರೆಯಾಗಿ ನಿಂತುಕೋ ಅಂತ ಹೇಳ್ತಾಳೆ. ಹೋದ್ಲು ಪಾರ್ವತಿ. ಹಾಗೆ ಹೋದ್ಲು ಅಂತ ಅಂದುಕೊಂಡ. ಏನು ರಾವಣೇಶ್ವರ, ಕೈಲಾಸಕ್ಕೆ ಹೋಗಿ ಬಂದೆಯಾ ಅಂತ ಕೇಳುವಾಗ ಹೋಗಿ ಬಂದೆ. ಅಲ್ಲ ಅಲ್ಲ ನನಗೊಂದು ವಿಷಯ ಗೊತ್ತಾಯ್ತು, ಕೈಲಾಸದಲ್ಲಿ ದೇವರು ಬಾರಿ ಬೇಜಾರಲ್ಲಿದ್ದಾರಂತೆ. ಹೌದಾ? ಹೌದಾ? ಯಾಕೆ ಯಾಕೆ ಅಂದ್ರೆ ಆ ದೇವರ ಹೆಂಡತಿಯನ್ನ ಯಾರೋ ವರವಾಗಿ ಕೇಳಿಕೊಂಡು ಹೊರಟು ಹೋದ್ರಂತೆ. ಅಥವಾ ನೀಚ ಶಿವನ ಹೆಂಡತಿಯನ್ನೇ ಕರ್ಕೊಂಡು ಹೋಗಿದ್ದಾನೆ ಅಂತ ಹೇಳುವಾಗ ನಾರದ್ರೆ ಇನ್ನೂ ಜಾಸ್ತಿ ಬೈಯುವುದು ಬೇಡ ನನಗೆ. ಕರ್ಕೊಂಡು ಹೋದವ ಬೇರೆ ಯಾರು ಅಲ್ಲ, ಅಧಮಲ್ಲ, ನೀಚಲ್ಲ, ರಾವಣೇಶ್ವರ ಅಂತ ಹೇಳ್ದಾಗ ಓಹೋ ನೀನಾ ಕರ್ಕೊಂಡು ಹೋದದು. ಹಾಗಾದ್ರೆ ಎಲ್ಲಿ ಗಿರಿಜೆ? ಇನ್ನೆಂತ ಇಲ್ಲ, ನೀವು ನೋಡುದು ಬೇಡ ಅಂತ ಹೇಳಿ ಮರದ ಮರೆಯಲ್ಲಿ ಮರೆಯಾಗಿರು ಅಂತ ಹೇಳಿಬಿಟ್ಟಿದ್ದೇನೆ. ಗಿರಿಜೆ ಹೊರಗೆ ಬಾ. ನಾರದ್ರು ನೋಡ್ಬೇಕಂತೆ ನಿನ್ನ ಅಂತ ಹೇಳಿದ ಕ್ಷಣ ಗಿರಿಜೆ ಹೊರಗೆ ಬಂದ್ಲು. ನಾರದ ಕಣ್ಣ ಸನ್ನೆಯಿಂದ ಆಕೆಗೆ ಏನನ್ನೋ ಹೇಳ್ತಾ ಇದ್ದಾರಂತೆ. ಆ ಸಂದರ್ಭದಲ್ಲಿ ನಗಾಡ್ತಾ ಇದ್ದಾರಂತೆ ನಾರದ್ರು. ಅಯ್ಯಯ್ಯಯ್ಯೋ, ಏನಂದೆ ನೀನು? ಪಾರ್ವತಿಯನ್ನು ಹೊರಗೆ ಕರ್ಕೊಂಡು ಬಂದೆ ಅಂತ ಹೇಳಿದೆಯಾ? ಒಮ್ಮೆ ಹಿಂದೆ ತಿರುಗಿ ನೋಡು, ಒಮ್ಮೆ ಹಿಂದೆ ತಿರುಗಿ ನೋಡು. ಅವಳು ಪಾರ್ವತಿ ಅಲ್ಲ, ಪಾರ್ವತಿ ಅಲ್ಲ, ಹೇಳ್ತಾ ಇದ್ದಾನಂತೆ. ಏನು ಅಂತ ಹೇಳಿ ಹಿಂದೆ ತಿರುಗಿ ನೋಡಿದಾಗ ಏನ್ ಆಶ್ಚರ್ಯ! ಗಿಡಿಯುಗುಳುವ ಕೆಂಪಡೆದ ಕಣ್ಣು ಪುಡಿಗೆ ತರಿದ ಬೀಭತ್ಸವ ಹೆಣ್ಣು ಹೊರತಾರಿದ ಬೆತ್ತರಿನ ನಾಲಗೆ ಘೋರವಿಕಾರದ ಕಡನಾಲಗೆ. ಗಿಡಿಯುಗುಳುವ ಕೆಂಪಡೆದ ಕಣ್ಣು ಪುಡಿಗೆ ತರಿದ ಬೀಭತ್ಸವ ಹೆಣ್ಣು ಹೊರತಾರಿದ ಬೆತ್ತರಿನ ನಾಲಗೆ ಘೋರವಿಕಾರದ ಕಡನಾಲಗೆ. ಅರಕಾಲದ ಮಾಲೆ ಕೊರಡಲು ಕಪಾಲಸುರ ಕಾಲದ ಆಗರಗಳು ಎತ್ತಿನ ಕಾಲದ ಕರಿವರ್ಣದ ಬಲು ಕಠೋರಗಾರೆ ಕರಿಸುವ ಕರಿಸಲು ಮಾಯೆ ಕರಡಿ ಕರವಾಲ ಹಿಡಿದು ಹೆಚ್ಚಿಡೆ ಪುವನ ಕಡಗಡನಡುಗೆ. ಗಿಳಿಯುಗುಳುವ ಕೆಂಪಡೆದ ಗಣ್ಣು ಮುಡಿಗೆ ತೊಡಿದ ಬೀಭತ್ಸದ ಹೆಣ್ಣು ಹೊರತಾರಿದ ನೆತ್ತರಿನ ನಾಲಗೆ ಘೋರವಿಕಾರದ ಕಡನಾಲಗೆ. ಭದ್ರಕಾಳಿ ಭದ್ರಕಾಳಿ ನೋಡಪ್ಪೆ, ಹಿಂದೆ ತಿರುಗಿ ನೋಡು ಹೇಳುವಾಗ ಏನು ಆಶ್ಚರ್ಯ! ಅಪ್ಪಗಿನ ಕಾಗದ ನಾಲಿಗೆಯನ್ನು ಹೊರಗೆ ಹಾಕಿರುವಂತಹ, ಕೆಂಪಗಿನ ರಕ್ತ ಸುರಿಯುತ್ತಿರುವಂತಹ, ಜೋರಾಗಿ ಕಣ್ಣಾಲಿಯಿಂದ ಗಿರಗಿರದಿ ಚಲಿಸುತ್ತಾ ಇರುವಂತಹ, ದೊಡ್ಡ ದೊಡ್ಡ ಹೆಜ್ಜೆಯನ್ನು ಇಟ್ಟುಕೊಂಡು ಬರುತ್ತಿರುವಂತಹ, ಕೊರಳಿನಲ್ಲಿ ತರಿದ ಅಸುರರ ಶಿರ ಕಾಲ್ಗಳನ್ನ ಕೊರಳನ್ನ ಹಾರವನ್ನಾಗಿ ಹಾಕಿಕೊಂಡಿರುವಂತಹ ಭದ್ರಕಾಳಿ ಕಪ್ಪಗಿನ ಆಕಾರದಲ್ಲಿ ಬಹಳ ಎತ್ತರವಾಗಿ ತಾನು ಹೂಕರಿಸುತ್ತಾ ಚೀಚಕರಿಸುತ್ತಾ ಬರುತ್ತಾ ಇದ್ದಾಳಂತೆ. ಅಯ್ಯೋ ನಾರದ್ರೆ, ಇವಳೇನು ಹೀಗೆ? ಅವಳು ಎಂದೇ ಹಾಗೆ, ನಿನಗೆ ಕಂಡದ್ದು ಹಾಗೆ ಅಂತ ಹೇಳ್ತಾ ಇದ್ದಾರಂತೆ. ಮೊದಲು ಹೋಗಿ ಅವಳಿಗೆ ನಮಸ್ಕಾರ ಮಾಡು ಅಂತ ಹೇಳುವಾಗ ಜ್ವಾಲಾಕರಾಲ ಭಕ್ತ್ಯುಗ್ರಂ ಅಶೇಷಾಸುರ ಸೂದನ ತ್ರಿಶೂಲ ಪಾತು ನೋ ಭೀತೆ ಭದ್ರಕಾಳಿ ನಮೋಸ್ತುತೆ. ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ಹಿಂದೆ ತಿರುಗಿ ನೋಡಿದ್ದರಿಂದ
ಪಾರ್ವತಿ ಮತ್ತೆ ಕೈಲಾಸಕ್ಕೆ ಹೋದ್ಲ. ಆದ್ರೆ ಮಾಯೆ ಇನ್ನೂ ಆವರಿಸಿಕೊಂಡಿದೆ. ಹಾಗಾದ್ರೆ ನಾನು ಕರ್ಕೊಂಡು ಬರುವಾಗ ಅವಳು ಹಾಗಿರ್ಲಿಲ್ಲ ನಾರದ್ರೆ, ಅವಳು ಯಾಕೆ ಹೀಗೆ ಅಂತ ಹೇಳಿದಾಗ ನಿನ್ನ ಪಾರ್ವತಿ ಅಲ್ಲಿ ಕೆಳಗೆ ಪಾತಾಳ ಲೋಕದ ಮಯಾಸುರನ ಆಸ್ಥಾನದಲ್ಲಿದ್ದಾಳೆ, ಹೋಗು ಕಳಿಸ್ತಾರೆ. ಅಲ್ಲಿ ಬಂದಾಗುವಾಗ ಮಯಾಸುರನ ಮಗಳಾಗಿರುವಂತಹ ಮಂಡೋದರಿ ನೋಡ್ಲಿಕ್ಕೆ ಪಾರ್ವತಿಯಾಗಿ ಭಾರಿ ಚಂದ. ಹೂವನ್ನ ಕೊಯ್ತಾ ಇದ್ದಾಳೆ ಪೂಜೆಗೋಸ್ಕರವಾಗಿ. ಓಡೋಡಿ ಬಂದಂತಹ ರಾವಣ ಅಂತ ಹೇಳಿ ಅವಳ ಕೈಗೆ ಕೈ ಹಿಡಿದು ಹೋಗುವ ಅಂತ ಹೇಳುವಾಗ ಜೋರಾಗಿ ಓಡೋಡಿ ಬಂದ ಮಯಾಸುರ ಯಾವಾತನೋ ಒಬ್ಬ ಬಂದು ನನ್ನ ಮಗಳ ಕೈ ಹಿಡಿದು ಪಾರ್ವತಿ ಪಾರ್ವತಿ ಅಂತ ಹೇಳ್ತಾ ಇದ್ದಾನಲ್ಲ, ಬಿಡು ಅವಳ ಕೈಯನ್ನ ಅಂತ ಹೇಳ್ತಾಳೆ. ಕಡೆಗೆ ಘೋರವಾದ ಯುದ್ಧ ಆಗುತ್ತದೆ, ಬಹಳ ಕಾಲ ಯುದ್ಧ ಆಗುತ್ತದೆ. ರಾವಣನೂ ಸೋಲುವುದಿಲ್ಲ, ಮಯಾಸುರನೂ ಸೋಲುವುದಿಲ್ಲ. ಈ ಸಂದರ್ಭದಲ್ಲಿ ನಾರದರು ಬಂದು ಹೇಳ್ತಾರಂತೆ, ಮಯಾಸುರ ಪಾರ್ವತಿಯನ್ನ ವರವಾಗಿ ಪಡೆದುಕೊಂಡು ಬಂದಿರುವಂತಹ ರಾವಣ ಸ್ವರ್ಣ ಲಂಕಾಧಿಪತಿ, ಆತ ಸತ್ಯವನ್ನ ಒಪ್ಪಿಕೊಳ್ಳದೆ ಪಾರ್ವತಿಯನ್ನ ಹುಡುಕಿ ಇಲ್ಲಿವರೆಗೆ ಬಂದಿದ್ದಾನೆ. ನೋಡು ನೋಡು ಅವನು ಅವನಂತಹ ಉತ್ತಮನಾದಂತವ, ಲೋಕವನ್ನು ಗೆದ್ದಂತವ ನಿನ್ನ ಮಗಳನ್ನ ಮದುವೆ ಆಗ್ತೇನೆ ಅಂತ ಹೇಳಿ ನಿನ್ನೊತ್ತಿಗೆ ಹೋರಾಟ ಮಾಡ್ತಾ ಇದ್ದಾನೆ. ಅವನಿಂದ ಒಳ್ಳೆಯ ಅಳಿಯ ನಿನಗೆ ಬೇಕೋ, ಇನ್ನು ಸಿಕ್ಕ್ಯಾರೋ ನಿನಗೆ? ಆದದ್ದರಿಂದ ಮಾತಿಲ್ಲದೆ ಮದುವೆ ಮಾಡಿಕೊಡು ಅಂತ ಹೇಳಿದ್ರೆ, ಅಲ್ಲ ಸ್ವಾಮಿ ಅವನು ಪಾರ್ವತಿ ಪಾರ್ವತಿ ಅಂತ ಹೇಳ್ತಾ ಇದ್ದಾನಲ್ಲ, ಇವಳು ಪಾರ್ವತಿ ಅಲ್ಲ ಮಂಡೋದರಿ ಹೇಳಿದ್ರೆ, ಅಯ್ಯೋ ಅವನ ಹೆಂಡತಿಯನ್ನು ಹೇಗೆ ಬೇಕಾದ್ರೂ ಅವ ಕರೀಲಿ, ನಿನಗೇನು? ಅವ ಪಾರ್ವತಿ ಅಂತ ಆದ್ರೂ ಕರೀಲಿ, ಗಿರಿಜೆ ಅಂತ ಆದ್ರೂ ಕರೀಲಿ, ನಿನ್ನ ಮಗಳನ್ನು ನೀನು ಮಂಡೋದರಿ ಅಂತ ಕರೀಯ ಅಂತ ಹೇಳಿ ಮದುವೆ ಮಾಡಿ ನೇರವಾಗಿ ಹೆಂಡತಿಯನ್ನ ಮಂಡೋದರಿಯನ್ನ ಕರ್ಕೊಂಡು ಲಂಕೆಗೆ ಬಂದು ಕೈಕಸಿ ಎದುರು ಬಂದು, ಅಮ್ಮ ನಿನಗೆ ಪಾರ್ವತಿಯನ್ನೇ ಸೊಸೆ ಮಾಡಿ ಕರ್ಕೊಂಡು ಬಂದಿದ್ದೇನೆ, ಪಾರ್ವತಿ ಅಮ್ಮನ ಕಾಲಿಗೆ ಬೀಳು ಅಂತ ಹೇಳ್ತಾನೆ. ಏನು ಹರನ ಸರಿಯಾದಂತಹ ಪಾರ್ವತಿಯನ್ನ ಮದುವೆಯಾಗಿ ಬಂದೆ ಅಂತ ಹೇಳ್ತಾ ಇದ್ದೀಯಾ ನೀನು? ಅಮ್ಮ ಅಂತ ಹೇಳಿ ಇವಳೇ ಕೈಕಸಿ ತಾಯಿ ನನ್ನ ಮಗ ತಪ್ಪು ಮಾಡಿದ ಅಂತ ಹೇಳಿ ಕಾಲಿಗೆ ಬೀಳ್ಬೇಕು ಅಂತ ಹೇಳುವಾಗ ಅವಳನ್ನ ಎತ್ತಿ ಹೇಳ್ತಾ ಇದ್ದಾಳಂತೆ ಮಂಡೋದರಿ, ಅತ್ತೆ ನಾನು ಪಾರ್ವತಿ ಅಲ್ಲ, ಮಯಾಸುರನ ಪಾತಾಳ ಲೋಕದ ದೊರೆಯಾಗಿರುವ ಮಯಾಸುರನ ಮಗಳಾಗಿರುವಂತಹ ಮಂಡೋದರಿ. ನಡೆದೆಲ್ಲ ವಿಚಾರವನ್ನ ಹೇಳಿದಾಗ ಕೈಕಸಿಗೆ ಸಂತೋಷ ಆಯಿತು. ಆದರೆ ಸತ್ಯ ಒಪ್ಪಿಕೊಳ್ಳದೆ ಇರುವಂತಹ ರಾವಣನಿಂದ ಇದೀಗ ಮಾಯೆ ಹೊರಟು ಹೋದಾಗ ಏನಾಗಿದೆ ಸತ್ಯ ಅನ್ನುವುದು ಆತನಿಗೆ ಗೋಚರ ಆಗುತ್ತಾ ಇದೆ. ಹಾಗಾದ್ರೆ ಇಷ್ಟು ಹೊತ್ತು ಮಾಯೆ ಬಂದು ಆವರಿಸಿತು ಅಂತ ಹೇಳಿದ್ರೆ ಏನರ್ಥ ಹೇಳಿದ್ರೆ, ನೋಡಿ ನಾವೆಲ್ಲರೂ ಕೂಡ ಇವತ್ತು ಈ ಕೃಷಿ ಮೇಳಕ್ಕೆ ಬರುವಾಗ ಮನೆಯಲ್ಲಿ ಕನ್ನಡಿ ನೋಡಿ ತಲೆಯೆಲ್ಲ ಬಾಚಿ ಮುಖ ಎಲ್ಲ ನೋಡಿ ಪೌಡರ್ ಹಾಕೊಂಡು ಬಂದಿದ್ದೇವೆ, ಹೌದೋ ಅಲ್ವೋ? ನಮ್ಮ ಮುಖ ಕನ್ನಡಿಯಲ್ಲಿ ಸುಂದರವಾಗಿ ಕೊಂಡಿದೆ ಇಲ್ವೋ? ಕಂಡಿದೆ. ಈಗ ಆ ಕನ್ನಡಿಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿದ್ರೆ ನಿಮ್ಮ ಮುಖ ಅಷ್ಟೇ ಸ್ಪಷ್ಟವಾಗಿ ಕನ್ನಡಿಯಲ್ಲಿ ಕಾಣ್ತದ? ನೋಡಬೇಕು, ಕಾಣೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಎಣ್ಣೆಯ ಒಂದು ಪರದೆ ಇರ್ತದೆ. ಹಾಗೆ ಭಗವಂತ ನಮ್ಮ ಎದುರಿಗೆ ಇದ್ದಾನೆ. ಕನ್ನಡಿಯಲ್ಲಿ ನಮ್ಮ ಮುಖ ಕಂಡಷ್ಟು ಸ್ಪಷ್ಟದಲ್ಲಿ ಭಗವಂತ ನಮಗೆ ಕಾಣುವುದಿಲ್ಲ. ಯಾಕೆ ಅಂತ ಹೇಳಿದ್ರೆ ಕಾಮ, ಕ್ರೋಧ, ಮದ, ಲೋಭ, ಮೋಹ, ಮತ್ಸರ ಎಂಬತಕ್ಕಂತಹ ವಿಷಯ ವಿಕಾರಗಳು ಅಂತ ಯಾವುದನ್ನ ಹೇಳಿದ್ದೇವೋ ಅದು ಬಂದು ಆವರಿಸಿಕೊಂಡ್ರೆ ಕನ್ನಡಿಗೆ ಎಣ್ಣೆ ಹಚ್ಚಿದ ಹಾಗೆ ಭಗವಂತ ಕಾಣುವುದಿಲ್ಲ, ಸತ್ಯ ಯಾವುದು ಅಂತ ಗೋಚರ ಆಗುವುದಿಲ್ಲ. ಆದ್ದರಿಂದಲೇ ಪೀಠಿಕಾ ವಿಭಾಗದಲ್ಲಿ ಹೇಳಿದ್ದು, ವಿಷಯ ವಿಕಾರ ಬಿಡು ವಿಹಿತ ಕರ್ಮವ ಮಾಡು. ಅರ್ಥ ಆಯ್ತಲ್ಲ? ಈಗ ಆ ಮಾಯೆ ಆವರಿಸಿರುವುದರಿಂದ ಆತನಿಗೆ ಏನು ಮಾಡಿದ್ದೇನೆ ಅಂತ ಹೇಳಿ ಗೋಚರ ಆಗಲಿಲ್ಲ. ಸತ್ಯ ಗೊತ್ತಾದಾಗ ಹರರಾತ್ಮಲಿಂಗವನ್ನ ಪಡೆದುಕೊಂಡು ಬರ್ತೇನೆ ಅಂತ ಹೇಳಿ ಮಾತಾಟ್ಟು ಹೋಗಿ ರಾವಣನಿಗೆ ಮೋಸವೇ ಅಂತ ಹೇಳಿ ಮತ್ತೆ ಬಂದಿದ್ದಾನಂತೆ. ಬಂದು ಮತ್ತೆ ಶಿವನನ್ನ ಒಲಿಸಿ ಆತ್ಮಲಿಂಗವನ್ನ ಪಡೆದೇ ತೀರ್ತೇನೆ ಅಂತ ಹೇಳಿ ಬಂದು ಕಲ್ಯಾಣ ಗುಣಸಾಗರ ನೀಲಲೋಹಿತ ಶಂಕರ ಶಂಕರ ನೀಲಲೋಹಿತ ಶಂಕರ ಭಸ್ಮೋದ್ಧೂಳಿತ ಸ್ಮಶಾನವಾಸಿ ಯಾಳಾಂಗ ಶಂಕರ ಪದ್ಮವಾಸಿ
ದೇವರು ಬರಲಿಲ್ಲ. ಯಾವಾಗ ದೇವರು ಬರಲಿಲ್ಲ ಅಂತ ಗೊತ್ತಾಯ್ತು, ಅಹಂಕಾರ ಮತ್ತೆ ತಲೆ ಎತ್ತಿದಂತೆ. ಏನಿದು 14 ಲೋಕಗಳನ್ನ ಗೆದ್ದು ಬೀಗುವಂತಹ ಈ ರಾವಣ ಕರೆದ್ರೆ ಬರುವುದಿಲ್ಲ ಅಂತ ಹೇಳುತ್ತಾನೇನೋ ಪರಮೇಶ್ವರ. ಬಹುಶಃ ನನ್ನ ಬಾಹುಗಳ ಶಕ್ತಿ, ಅದರ ಪರಿಚಯ ಇಲ್ಲ ಅವನಿಗೆ. ಹರನ ಬರವೋ ಕೈಲಾಸಗಿರಿ ತಪ್ಪಲರು ತಳದಲ್ಲಿ ಬಿಡಿದು ಜಗ್ಗುತ್ತೀರೆ. ನಾನು ಕರೆದ್ರೆ ಬರಲಿ ಎನ್ನುವಂತಹ ಆವೇಶದಿಂದ ತನ್ನ 20 ಕರಗಳನ್ನು ಹಿಡಿದು ಕೈಲಾಸಗಿರಿಯನ್ನ ಜೋರಾಗಿ ಅಲ್ಲಾಡಿಸ್ತಾ ಇದ್ದಾನೆ. ಗಡ 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 ನಡುತ್ತಾ ಇದೆ ಕೈಲಾಸಗಿರಿ. ಶಂಕರನು ಪಾದವ ಅಮುಗವು ಕ್ಷಣವೇ ಅಲ್ಲಾಡುತ್ತಿರುವಂತಹ ಆ ಗಿರಿಯನ್ನ 20 ವರಗಳಿಂದ ರಾವಣ ಅಲ್ಲಾಡಿಸಿದ್ರು ಕೂಡ ಮೇಲೆ ಕುಳಿತಿರುವಂತಹ ಪರಮೇಶ್ವರ ಕೇವಲ ತನ್ನ ಪಾದದ ಬೆರಳಿನಿಂದ ಒತ್ತಿ ಹಿಡಿದಾಗ 10 ಬಾಲನೆತ್ತರನು ಕಾರಿದನ ದಶಕಂಡ. 20 ಕೈಯೂ ಕೂಡ ಆ ಕೈಲಾಸದ ಗಿರಿಯ ಅಡಿಗೆ ಬಿದ್ದು ನಜ್ಜುಗುಜ್ಜಾಗಿದೆ. 10 ಬಾಯಲ್ಲಿ ನೆತ್ತರಂತ ಕಾರಿ ಪ್ರಜ್ಞಾಶೂನ್ಯನಾಗಿ ಬಿಟ್ಟನಂತೆ. ಭಗವಂತ ಕೊಟ್ಟಿರುವಂತಹ ಚೈತನ್ಯವನ್ನ ನನ್ನ ಚೈತನ್ಯವೇ ಜಾಸ್ತಿ, ನನ್ನ ಬಲವೇ ಜಾಸ್ತಿ ಅಂತ ಹೇಳಿ ದೇವರಿಗೆ ಪ್ರಯೋಗ ಮಾಡಲಿಕ್ಕೆ ಹೋದ್ರೆ ಏನಾಗುತ್ತದೆ ಹೇಳುವಂತಹ ತತ್ವವನ್ನ ಈ ಕತೆ ಹೇಳ್ತಾ ಇದೆ. ಎಣಿಸಲಾಗುವುದೇ ಹುಲಿಯ ದಾತವಾ ಕೆಣಕಲುಂಡೆ ಹರನ ಕ್ರೋಧವ. ಭಗವಂತನ ಕೋಪದೆದುರು ಈ ಮನುಷ್ಯನ ಕೋಪ ತೃಣ ಮಾತ್ರ. ಅವನೇ ಕಣ್ಣು ಬಿಟ್ರೆ ಸಾಕು, ಲೋಕವು ಬೂದಿ ಆಗುತ್ತದೆ. ಅದಕ್ಕೆ ನಮ್ಮ ಪ್ರಕೃತಿ ನಮಗೆ ನೀಡುತ್ತಿರುವಂತಹ ವಿಕೋಪಗಳೇ ಸಾಕ್ಷಿ. ಇಷ್ಟು ಹೊತ್ತಿಗೆ ಪ್ರಜ್ಞಾಶೂನ್ಯನಾಗಿದ್ದವ ಪ್ರಜ್ಞೆ ಬಂದಿದೆ, ತಪ್ಪಿನ ಅರಿವಾಗಿದೆ, ಅಹಂಕಾರ ನಾಶ ಆಗಿದೆ. ಮತ್ತೆ 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 ತಪ್ಪು ಮಾಡ್ತಾ ಇದ್ದೇನೆ, ನಾನು ಹಾಗೆ ತಪ್ಪು ಮಾಡಬಾರದಾಗಿತ್ತು ಅಂತ ಹೇಳುವಂತಹ ಅಹಂಕಾರ ನಾಶ ಆದ ಕೂಡಲೇ ಸಾಧನೆ ಆಗುತ್ತದೆ ಅಂತ ಹೇಳಿ ಅರ್ಥ. ನೋಡಿ, ಹೊಸದಾಗಿ ಮದುವೆಯಾಗಿ ಬಂದಿರುವಂತಹ ಸೊಸೆ ಅವಳು ಅಡಿಗೆ ಶಾಸ್ತ್ರದಲ್ಲಿ MA PhD ಮಾಡಿದ್ದಾಳೆ. ಅಡಿಗೆ ಶಾಸ್ತ್ರದಲ್ಲಿ MA PhD ಅಂತ ಹೇಳಿದ್ರೆ ಸಾಮಾನ್ಯ ಅಲ್ಲ, ನಾವು ಅಡಿಗೆ ಮಾಡುವ ಹಾಗೆ ಅಲ್ಲ. ಅವಳು ಒಂದು 8 ಜನಕ್ಕೆ ಸಾರು ಮಾಡಬೇಕಾದ್ರೆ 8 ಲೋಟೆ ನೀರೇ ಇಡಬೇಕು. ಅದಕ್ಕೆ 2 ಸ್ಪೂನಷ್ಟೇ ಸಾರಿನ ಪುಡಿ ಹಾಕಬೇಕು. ಟೊಮೆಟೊವನ್ನ ಉಂಡೆ ಉರುಟಾಗಿ ಹೆಚ್ಚಿ ಹಾಕಬೇಕು. 2 ಟೊಮೆಟೊ 1 ಮೆಣಸಿನಕಾಯಿ ಅಷ್ಟೇ ಹಾಕ್ಲಿಕ್ಕೆ. ಈಗೆಲ್ಲ ಅವಳಿಗೆ ಉಂಟು, ಗೊತ್ತಾಯ್ತಲ್ಲ. ಆಮೇಲೆ ಅವಳು ಸಮೋಸ ಮಾಡೋದೆಲ್ಲ ಹೇಳಿದ್ರೆ ಸುಂದರವಾಗಿ ಅದಕ್ಕೆ ಹೊಲಿಗೆಲ್ಲ ಹಾಕ್ಲಿಕ್ಕೆ ಉಂಟು ಅವಳು. ಆಮೇಲೆ ಬಟಾಟೆಯನ್ನ, ಅದು ಉಂಡೆ ಇರ್ತದೆ ಬಟಾಟೆ, ಆದ್ರೆ ನಮ್ಮ PhD ಯಲ್ಲಿ ಬಟಾಟೆಯನ್ನ ಬದಿ ಎಲ್ಲ ತೆಗಿಬೇಕು. ಎಲ್ಲ ತರಕಾರಿಯ ಕಲ್ಲು ಕೂಡ ಸ್ಕ್ವೇರ್ ಆಗಿರಬೇಕು. ಅದು ತಿನ್ನಲಿಕ್ಕೆ ಎಷ್ಟು ಚಂದ ಗೊತ್ತುಂಟ, ನಮ್ಮ ಅಡುಗೆ ಶಾಸ್ತ್ರದಲ್ಲಿ ಹೇಳಿಕೊಟ್ಟದ್ದು ಅಂತಹ ಒಂದು ಸೊಸೆ ಒಂದು ಹಳ್ಳಿಗೆ ಸೊಸೆಯಾಗಿ ಬಂದು ಅತ್ತೆ ಮಾಡುವ ಅಡಿಗೆ ನೋಡ್ತಾಳೆ. ಎಂತ ಮಾರಿ ಒಂದು ಸಾರು ಮಾಡಿ ರಾಶಿ ಒಂದು ನೀರು ಅದಕ್ಕೊಂದಷ್ಟು ಬೇಳೆ ಹಾಕುದಿಲ್ಲ, ಕೈಯಲ್ಲಿ ಹೀಗೆ ತೆಗೆದು ಉಪ್ಪು ಹಾಕು. ಆ ಟೊಮೆಟೊ ಕೊಯ್ಯುವುದೆಲ್ಲ ನೋಡ್ಲಿಕ್ಕೆ ಆಗುದಿಲ್ಲ ದೇವ್ರೇ ಅಂತ ಹೇಳಿ ಅವಳಿಗೆ ತಲೆ ಬಿಸಿ. ಎಂತ ಮಾಡಿದ್ರು ಸರಿ ಆಗ್ಲಿಕ್ಕಿಲ್ಲ. ಮದುವೆ ಆದ ಪಕ್ಷದಲ್ಲಿ ಒಂದು ಸಲ ಮದುಮಕ್ಕಳನ್ನ ತಾಯಿ ಮನೆಗೆ ಕಳಿಸ್ಲಿಕ್ಕೆ ಉಂಟು. ಅಲ್ಲಿಂದ ಬರುವಾಗ ಮಾತ್ರ ಹೆಣ್ಣು ಮಕ್ಕಳಿಗೆ ಬಾರಿ ಬೇಜಾರಾಗ್ತದೆ. ಮದುವೆ ಆದ ಕೂಡಲೇ ಒಮ್ಮೆ ಖುಷಿಯಲ್ಲಿ ಬರ್ತಾರೆ, ಮತ್ತೆ ಒಂದು 4 ದಿವಸ ಇಲ್ಲಿ ಬದುಕಿ ಆಚೆ ಹೋಗಿ ಬರುವಾಗ ಕಷ್ಟ ಆಗ್ತದೆ ಹೆಣ್ಣು ಮಕ್ಕಳಿಗೆ. ಎಷ್ಟಾದ್ರೂ ಹೆಣ್ಣು ಮಕ್ಕಳಿಗೆ ಕಷ್ಟ ಆಗ್ತದೆ ಅಂತ ಹೇಳಿ ಮತ್ತೆ ಹೋಳಿಗೆ ಮಾಡಿ ಈ MA PhD ಮಾಡಿದ್ದಾಳೆ ಅಡಿಗೆ ಶಾಸ್ತ್ರದಲ್ಲಿ. ಹೋಳಿಗೆ ಅಂತ ಹೇಳಿ
ಯಾಕೆ ಗೊತ್ತಿಲ್ಲ, ಬಹುಶಃ ಸಿಲೆಬಸ್ ಅಲ್ಲಿ ಇರ್ಲಿ ಇರ್ಲಿ ಇವಳು ಬರ್ತಾಳೆ. ಅಲ್ಲ, ಎಷ್ಟು ಸುಂದರವಾಗಿ ಮಾಡಿದ್ದಾರೆ. 2 ಪದರದ ಒಳಗೆ ಹೂರಣವನ್ನ ನಾನು ಸಮೋಸ ಮಾಡಿದ್ದು ಸ್ಟಿಚ್ ಮಾಡಿ ಇದನ್ನೇ ಹೇಗೆ ಇವರು ತುಂಬಿಸಿದ್ದಾರೆ. ಅಲ್ಲದ ಯಾಕೆ ಬಿಟ್ಟು ಹೋಗ್ಲಿಲ್ಲ. ಅಲ್ಲ, ಅತ್ತೆ ಹತ್ರ ಕೇಳಿದ್ರೆ ಹೇಗೆ ಆದ್ರೂ ಸಹ ಕೇಳ್ತಾಳೆ, ತಿಳ್ಕೊಳ್ಬೇಕಲ್ಲ ಅತ್ತೆ ಅದು ನೀವು ಹೇಗೆ ಮಾಡುದು ಎಂತ ಮಗ ಹೋಳಿಗೆಯ ಎಂತ ಇಲ್ಲ, ಒಂದಿಷ್ಟು ಕಡಲೆ ಬೇಳೆಯನ್ನು ಬೇಯಲಿಕ್ಕೆ ನಾವು ಸಹ ಹಾಗೆ ಮಾಡು ಮತ್ತೆ ಒಂದು ಮೈದಾ ಹಿಟ್ಟದ್ದು ಒಂದು ಸ್ವಲ್ಪ ಕಣಕ ಮಾಡು ಬೇರೆ ಬೇರೆ ಇದ್ರೆ ಹೇಳಿ ಮತ್ತೆಂತ ಇಲ್ಲ. ನಿನ್ನ ಲೆಕ್ಕದಲ್ಲಿ ಹೇಳುವುದಾದ್ರೆ 1 ಕೆಜಿ ಕಡಲೆ ಬೇಳೆಗೆ ಒಂದು ಸ್ವೀಟ್ ಜಾಸ್ತಿ ಬೇಕಂತ 2 ಕೆಜಿ ಬೆಲ್ಲ ನಾವು ಸಹ ಹಾಗೆ ಮಾಡುದು. ಮತ್ತೆ ಅದನ್ನ ತೆಗೆದು ಗ್ರೈಂಡರ್ಗೆ ಹಾಕಬೇಕು, ಅದು ನಾವು ಸಹ ಇವಳೆಲ್ಲ ನಾವು ಸಹ ಹಾಗೆ ಮಾಡುವುದಾದ್ರೆ ನನ್ನ ಹತ್ರ ಹೋಳಿಗೆ ಮಾಡುದು ಹೇಗೆ ಯಾಕೆ ಕೇಳಿದ್ದು ಅಂತ ಹೇಳಿ ಎಲ್ಲ ಆಯ್ತಲ್ಲ. ಈಗ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಕಡಲೆ ಹಿಟ್ಟನ್ನು ಕಲ್ಲಿಂದ ತೆಗೆಯುವ ಮೊದಲು ನೀನು ಪರಿಮಳಕ್ಕೆ ಒಂದು ಅರ್ಧ ಕೆಜಿ ಕೈ ಜೀರಿಗೆ ಹಾಕಬೇಕು. ಭಯಂಕರ ಸ್ಮೆಲ್ ಬರ್ತದೆ ಹೋಳಿಗೆ ಅಂತ ಹೇಳ್ತಾರೆ. ಅದು ಸರಿ, ನೀವು ಹೇಳಿದ ಲೆಕ್ಕ ತಪ್ಪು. ಮಾತ್ರ ಅರ್ಧ ಕೆಜಿ ಸಾಕೋಗುದಿಲ್ಲ, ಅರ್ಧ ಕೆಜಿ ಸಾಕಿ ಅದೊಂದು 800 ಗ್ರಾಮ್ ಹಾಕಬೇಕು, ಗೊತ್ತಾಯ್ತಲ್ಲ. ಅಷ್ಟು ಹಾಕಿದ್ರೆ ಸೂಪರ್ ಆಗ್ತದೆ. ಮಾಡು ಅಂತ ಹೇಳ್ತಾರೆ. ಕೈ ಜೀರಿಗೆ ಹಾಕಿ 800 ಗ್ರಾಮ್ ಇದು ಮಾಡಿದ್ದು ಹೋಳಿಗೆ. ಅದನ್ನ ಯಾರು ತಿನ್ನಬೇಕು? ಬಾಣಂತ ಯಾರು ತಿನ್ನಬೇಕು ಅಷ್ಟೇ, ಬೇರೆ ಯಾರಿಗೆ ಆಗ್ತದ? ಅದರ ಬದಲು ಅತ್ತೆ MA PhD ಮಾಡಿದವರು ನಾನು ಹೋಳಿಗೆ ಮಾಡಲಿಲ್ಲ, ನನಗೆ ಈ ರೆಸಿಪಿ ಹೇಳಿಕೊಡ್ತೀರಾ ಅಂತ ಕೇಳಿದ್ರೆ ಅತ್ತೆ ಹೇಳಿಕೊಡುದಿಲ್ಲ ಅಂತ ಹೇಳ್ತಾರೆ. ಇದಕ್ಕೆ ಹೇಳಿದ ಅಹಂಕಾರ ಇದ್ರೆ ಸಾಧನೆ ಮಾಡ್ಲಿಕ್ಕೆ ಆಗುವುದಿಲ್ಲ, ಸಾಧನೆ ಮಾಡಿದ್ರು ಕೂಡ ಫಲ ಸಿಗುವುದಿಲ್ಲ. ಈಗ ರಾವಣನಿಗೆ ಆದದ್ದು ಹೋಳಿಗೆ ಕತೆ, ಅಹಂಕಾರ ಎಲ್ಲ ನಾಶ ಆಯ್ತು. ಈಗ ಶಿವನನ್ನ ಕೂಗಿ ಕರೀತಾ ಇದ್ದಾನೆ ಕಲ್ಯಾಣ ಗುಣ ಸಾಗರ ಎಷ್ಟು ಕರೆದ್ರು ಕೂಡ ಭಗವಂತ ಬರಲಿಲ್ಲ ಅಂತಾಗುವಾಗ ತನ್ನ ಕರುಳನ್ನು ಹೊರಗೆ ಬಗೆದು ಅದನ್ನ ಬೇರೆಯಾಗಿ ನೀಡಿಕೊಂಡು ಬಹಳ ಸುಂದರವಾಗಿ ವರ್ಣನೆ ಬರ್ತದೆ. ಮಾಡಿಸಬೇಡ ಅಂತ ಹೇಳಿ ಆ ಸ್ವಾಮಿಯನ್ನು ಕರೆದಾಗ ಆತನ ಭಕ್ತಿಗೆ ಮೆಚ್ಚಿದಂತಹ ಪರಮೇಶ್ವರ ಪ್ರತ್ಯಕ್ಷನಾಗಿ ಏನು ಕೇಳಿದಾಗ ಕೊಡು ನನಗೆ ಹರನ ಆತ್ಮಲಿಂಗವನ್ನು ಕೊಡಬೇಕು ಅಂತ ಹೇಳಿದಾಗ ತಥಾಸ್ತು ಅಂತ ಹೇಳ್ತಾನೆ ಶಿವ. ಯಾಕೆ ಅಷ್ಟೊಂದು ಭಕ್ತಿಯಲ್ಲಿ ಕೂಗಿ ಕರೆದಿದ್ದಾನೆ. ಆದರೆ ರಾವಣ ಹಿಂದಿನ ಸಲ ಮಾಡಿದ ಹಾಗೆ ತಪ್ಪು ಮಾಡಬೇಡ, ಎಲ್ಲಿ ಆತ್ಮಲಿಂಗವನ್ನು ಪ್ರತಿಷ್ಠೆ ಮಾಡಬೇಕು ಅಂದುಕೊಂಡಿದ್ದೀಯೋ ಆ ಜಾಗದಲ್ಲಿ ನೀನು ಪ್ರತಿಷ್ಠೆ ಮಾಡಬೇಕು. ಒಂದೊಮ್ಮೆ ನಿನ್ನ ಕೈ ತಪ್ಪಿ ಅದು ಎಲ್ಲಿಯಾದ್ರೂ ಪ್ರತಿಷ್ಠೆ ಆಯಿತು ಅಂತಾದ್ರೆ ಮತ್ತೆ ನಿನಗೆ ಅದನ್ನ ಮೇಲೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಪಡೆದುಕೊಂಡು ಅತಿ ಸಂತೋಷದಿಂದ ತಾನು ಓಡೋಡಿ ಬರ್ತಾ ಇದ್ದಾನೆ. ಸಮುದ್ರ ತೀರದಲ್ಲಿ ಮುಸ್ಸಂಜೆಯ ಹೊರೆ ಆಗಿದೆ. ಇಷ್ಟು ಹೊತ್ತಿಗೆ ಆದಷ್ಟು ಬೇಗ ಮಳೆ ಸೇರಿಸುತ್ತೇನೆ ಅಂತ ಹೇಳಿ ಬರ್ತಾ ಇದ್ದಾನೆ. ಇತ್ತ ಕಡೆಯಲ್ಲಿ ನಾರದರಿಗೆ ಚಿಂತೆಯಾಗಿದೆ. ಏನು ಮಾಡಿದ್ರು ಕೂಡ ದುರುಳರ ಪಾಲಾಗುವುದನ್ನ ನನಗೆ ತಪ್ಪಿಸಲಿಕ್ಕಾಗಲ್ಲ ಅಂತ ಹೇಳಿ ನೇರವಾಗಿ ಪ್ರಳಯವೇ ಘಟಿಸುವುದು ಗಣೇಶನಿಗೆ ಓಡೋಡಿ ಬಂದಿರುವಂತಹ ನಾರದರು ವಿಘ್ನ ನಿವಾರಕ ಬಂದಿಸುವೆ ಬಂದ ವಿಘ್ನಗಳ ಹೇ ಪ್ರಭುವೇ ವಿಘ್ನ ನಿವಾರಕ
ಭಗವಂತನನ್ನ ಸ್ತುತಿಸಿ ಕಾರ್ಯಕ್ಕೆ ಇಳಿದ್ರೆ ಅವರು ಇಳಿದಿರುವಂತಹ ಕಾರ್ಯಕ್ಕೆ ಜಯ. ಆತನನ್ನ ಸ್ಮರಿಸದೆ ಯಾವುದಾದರೂ ಕಾರ್ಯ ಮಾಡಿದಲ್ಲಿ ಆತ ವಿಘ್ನವನ್ನು ತಂದು ಹಾಕುತ್ತಾನೆ. ಈ ಉದ್ದೇಶವನ್ನು ಇಟ್ಟುಕೊಂಡು ಸ್ವಾಮಿ ಗಜಾನನ ಅದು ರಾವಣೇಶ್ವರ ನಿನ್ನ ಪೂಜೆಯನ್ನ ಮಾಡದೆ ಹರನಾತ್ಮಲಿಂಗವನ್ನು ಪಡೆದುಕೊಂಡು ಹೋಗುತ್ತಾ ಇದ್ದಾನೆ. ಅದು ಎಷ್ಟು ಮಾತ್ರಕ್ಕೂ ಕೂಡ ಲಂಕೆಯನ್ನು ಮುಟ್ಟುವುದು ಅಂತ ಹೇಳಿದಾಗ ವಿನಾಯಕ ಓಡೋಡಿ ಬಂದಿದ್ದಾನೆ. ಬಾಲವಟುವಿನ ರೂಪವನ್ನು ಧರಿಸಿಕೊಂಡು ತಾನು ಎಲ್ಲಿ ರಾವಣ ಬರ್ತಾ ಇದ್ದಾನೋ ಅವನಿಗೆ ಎದುರಾಗಿ ಬಂದಿದ್ದಾನಂತೆ. ಮುಸ್ಸಂಜೆಯಾಗಿದೆ. ಬ್ರಾಹ್ಮಣನಾಗಿರುವಂತಹ ರಾವಣ ಆ ಸೂರ್ಯದೇವನಿಗೆ ಅರ್ಘ್ಯ ಕೊಡಬೇಕು. ಆ ಸಂದರ್ಭ ಬಂದಾಗ ಕೈಯಲ್ಲಿ ಆತ್ಮಲಿಂಗ ಇದೆ. ಆತ್ಮಲಿಂಗವನ್ನ ಕೆಳಕ್ಕಿಡುವ ಹಾಗೆ ಇಲ್ಲ. ಯಾರ ವಶವಾದರೂ ನೀಡಬೇಕು, ಯಾರ ವಶ ಕೊಡ್ಲಿ ಅಂತ ಹೇಳಿ ಆಲೋಚನೆ ಮಾಡುವಾಗ ಅಲ್ಲಿ ನೋಡಿ ಒಬ್ಬ ಬಾಲಕ ಸೊಂಟಕ್ಕೆ ಕೈ ಹಿಡ್ಕೊಂಡು ಬಂದ. ಏನು ಯಾರು ನಾನು ಯಾರು? ಕೋಪ ಮಾಡಿಕೊಳ್ಳಬೇಡ ಅಪ್ಪ, ನನಗೆ ಇನ್ನೊಂದು ಸಹಾಯ ಆಗಬೇಕು. ಬಾಲಕ ಮಾಡುವುದು ಉಪಕಾರವ, ಬಾಲಕ ಮಾಡುವುದು ಉಪಕಾರವ, ಕೈಯಲ್ಲಿರಿಸಿ ಪರಮೇಶ್ವರನಿಗೆ ಲಿಂಗವ, ಬಾಲಕ ಮಾಡುವುದು ಉಪಕಾರವ ಹೇ ಬಾಲಕ. ಮುಸ್ಸಂಜೆಯಾಗಿದೆ. ಸೂರ್ಯದೇವನಿಗೆ ಅರ್ಘ್ಯ ಕೊಡಬೇಕು. ನೀನು ಚಿಕ್ಕವನಲ್ವಾ? ನೋಡು ನೀನು ಕೇಳಿದ್ದನ್ನೆಲ್ಲ ಕೊಡ್ತೇನೆ. ನಾನು ಸಾಮಾನ್ಯ ಅಲ್ಲ. ಒಂದು ಸಣ್ಣ ಸಹಾಯ ಆಗಬೇಕು. ಸ್ವಲ್ಪ ಹೊತ್ತು ಇದನ್ನು ಹಿಡ್ಕೊಂಡಿರ್ತೀಯಾ? ಅದಕ್ಕೋಸ್ಕರ ಕೇಳಿದೆ. ಯಾರು ನೀನು? ಓ ಹಾಗ, ನನ್ನ ಹೆಸರು ಗಜಾನನ ಭಟ್ಟ. ಹೌದಾ? ಎಲ್ಲಿ ನಿನ್ನ ಮನೆ? ನನ್ನ ಅಪ್ಪನ ಹೆಸರು ಶಿವಶಂಕರ ಭಟ್ಟ, ಅಮ್ಮನ ಹೆಸರು ಗಜಗೌಡ. ನನ್ನ ಮನೆ ತುಂಬಾ ದೂರ. ನಾನಿಲ್ಲಿ ಬಂಧುಗಳ ಮನೆಗೆ ಬಂದಿದ್ದೇನೆ. ಅಲ್ಲ ಇಷ್ಟು ಸಾಕ ವಿಳಾಸ? ಅಲ್ಲ ಇಲ್ಲ ಎಷ್ಟು ಬೇಕಾ ಎಂತ ಹೇಳು ಅಂತ ಹೇಳಿತ್ತು ಬಾಲಕ ದಟ್ಟಡಿಸಿಕೊಂಡು ಮಾತಾಡುವಾಗ ಬೇಸರ ಮಾಡಿಕೊಳ್ಳಿಲ್ಲ. ಯಾಕೆ ಕೆಲಸ ಆಗಬೇಕು. ಹಾ ಬಾಲಕ ತೊಂದರೆ ಇಲ್ಲ. ಇಲ್ಲೇ ಪಕ್ಕದಲ್ಲಿ ನಿನ್ನ ಮನೆ ಅಲ್ವಾ? ನೋಡು ಓಡಿ ಬಿಡಬೇಡ. ನೀನು ಕೇಳಿದೆಲ್ಲ ಕೊಡ್ತೇನೆ ನಾನು. ದಯವಿಟ್ಟು ಹೀಗೆ ಒಂದು ಹಿಡ್ಕೋ, ಕೆಳಗೆ ಬಿಡಬೇಡ ದಯವಿಟ್ಟು ಅಂತ ಹೇಳಿ ಅವನನ್ನು ಪುಸಲಾಯಿಸಿ ಆತ್ಮಲಿಂಗವನ್ನ ಕೊಟ್ಟು ಇದೀಗ ಬರ್ತೇನೆ ಅಂತ ಹೇಳಿ ಹೊರಟಾಗ ಅರ್ಘ್ಯ ಕೊಡುತ್ತಿಹ ಸಮಯವ ನೋಡಿ ಗಣಪತಿ ಕರೆದನು ರಾವಣನ. ಅರ್ಘ್ಯ ಕೊಡುತ್ತಿಹ ಸಮಯವ ನೋಡಿ ಗಣಪತಿ ಕರೆದನು ರಾವಣನ. ಓಂ ಭೂರ್ಭುವಸ್ವಃ ರಾವಣ ತತ್ಸರ್ವವರೆಣ್ಯಂ ರಾವಣ ಭರ್ಗೋ ದೇವಸ್ಯ ಧೀಮಹಿ. ಒಂದು ಅರ್ಘ್ಯ ಪೂರ್ತಿಯಾಗುವ ಮೊದಲೇ ಬರಲಾಗದ ರಾವಣನಿರುತ್ತಿರಲು ಲಿಂಗವು ಧರಿಯಲು ಸೇರಿತು. ಪಕ್ಕ 3 ಬಾರಿ ರಾವಣ ಕರೀತೇನೆ ಅಂತ ಹೇಳಿದ್ದಾನೆ. ಆ ಪ್ರಕಾರ ಬೇಗ ಕರಿಬೇಡ ಅಂತ ಹೇಳಿ ರಾವಣ ಹೋಗಿದ್ದಾನೆ. ಒಂದು ಅರ್ಘ್ಯ ಪೂರ್ತಿಯಾಗುವ ಮೊದಲೇ ರಾವಣ ಅಂತ ಹೇಳಿ 3 ಬಾರಿ ಬರೆದು ಒಂದು ಪ್ರಶಸ್ತವಾದ ಜಾಗ ನೋಡಿ ಶಿವನನ್ನ ಪ್ರತಿಷ್ಠೆ ಮಾಡಿ ಓಡಿ ಬಂದಿದ್ದಾನೆ ರಾವಣ. ಬಹಳ ಕಷ್ಟಪಟ್ಟು ಶಿವನನ್ನು ಒಲಿಸಿರುವಂತಹ ಲಿಂಗವನ್ನ ತರಾಶಾಯಿಯಾಗಿಸಿದಂತಹ ಬಾಲಕನ ಶಿರವನ್ನು ಬಲವಾಗಿ ಗುದ್ದಿ ಕೆಳಕ್ಕಿಳಿದಂತಹ ಲಿಂಗವನ್ನ ಮೇಲೆತ್ತಲು ಪ್ರಯತ್ನ ಪಡ್ತಾ ಇದ್ದಾನಂತೆ. ತುಡುಕಿದನ ಆತ್ಮಲಿಂಗವನ್ನು ತುಡುಕಿದ್ದಾನೆ. ಆತ್ಮಲಿಂಗವನ್ನ ಅಲ್ಲಾಡಿಸ್ತಾ ಇದ್ದಾನೆ. ತುಡುಕಿದನ ಸ್ಪರ್ಶವಾಗುತ್ತಿದೆ ಹುಡುಗಿ ಮೇಲಿನೆಯ
ಸುಖದ ದಾರವರು ಅಲ್ಲಲ್ಲಿ ಉದ್ಭವಿಸಿದವು ಲಿಂಗಗಳು. ಆತ್ಮಲಿಂಗದ ಪಾತಾಳ ಕೈಯಲು ಆತ್ಮಲಿಂಗವನ ಮೇಲೆ ಪ್ರಯತ್ನಿಸಿ ಸೋತು ಹೋಗಿದ್ದಾನೆ. ಈಗ ಹೇಳ್ತಾ ಇದ್ದಾನೆ, ಹರನೇ ಎಂತಹ ದೊಡ್ಡ ತಪ್ಪು ಮಾಡಿಬಿಟ್ಟ ನೋಡಿದಿರಾ. ಲೋಕಲೋಕವನ್ನೇ ಗೆದ್ದಿರುವಂತಹ ರಾವಣನಿಗೆ ಇವತ್ತು ಎಂತಹ ಪರಿಸ್ಥಿತಿ ಬಂದಿತು ಅಂತ ಹೇಳಿ ನೋಡಿದಿರಾ. ನೋಡಿ ನೋಡಿ ಜಗವೆಲ್ಲ ನೋಡಿ ಎಲ್ಲವನ್ನ ಗೆದ್ದು ಬೀಗುತ್ತಿದ್ದಂತಹ ರಾವಣ ತಾಯಿಗೆ ಕೊಟ್ಟಂತಹ ಮಾತನ್ನ ಉಳಿಸಲಿಕ್ಕೆ ಸೋತು ಹೋದ. ಅಮ್ಮನಿಗೆ ಹೇಳಿದೆ, ಹರನಾತ್ಮಲಿಂಗವನ್ನು ನಿನ್ನ ಪೂಜೆಗೆ ಅಂತ ಹೇಳಿ ತಂದು ದರೆಯಲ್ಲಿ ಪ್ರತಿಷ್ಠೆ ಮಾಡುತ್ತೇನೆ ಅಂತ ತಪ್ಪು ಮಾಡಿಬಿಟ್ಟೆ ನಾನು. ಯಾಕೆ ವೈಫಲ್ಯದ ಮಾಡಿರುವ ಕರುಣವರೋ ಹರನೇ ನಿನ್ನ ಚರಣಕ್ಕೆ ಅರ್ಪಿಸದೆ ಆತ್ಮವಿಸ್ಮೃತಿ ಕವಿದು ಭವನಿತಾನ್ಯದು ಮೂಢನಾದರೆ. ಅಮ್ಮ, ರಾವಣ ಮಾತನ್ನು ಉಳಿಸಿಕೊಳ್ಳಿಲ್ಲಮ್ಮ, ನಿನಗೆ ಹೇಗೆ ತೋರಿಸಲಿದ್ದಾಯಿ. ಆದ್ದರಿಂದ ಮಾತು ತಪ್ಪಿದಂತಹ ಮಗ ರಾವಣ ಕೈಕಸೆಯ ಮಗ ಅಂತ ಹೇಳಿ ಲೋಕ ಹೇಳಬಾರದು. ಆದ್ದರಿಂದ ನಾನು ಲಂಕೆಗೆ ಬರುವುದೇ ಇಲ್ಲ ಅಂತ ಹೇಳಿ ಯಜ್ಞ ಕುಂಡವನ್ನು ನಿರ್ಮಾಣ ಮಾಡಿ ಒಂದೊಂದೇ ತಲೆಯನ್ನು ಕಡಿಯುತ್ತಾ ಯಜ್ಞಕ್ಕೆ ಸಮರ್ಪಣೆ ಮಾಡಿಕೊಂಡು ಬರುವಾಗ ನಾರದರು ಹೋಗಿ ಕೈಕಸೆಯನ್ನು ಕರ್ಕೊಂಡು ಬಂದರು. ಶಿವ ಪ್ರತ್ಯಕ್ಷನಾಗಿದ್ದಾನಂತೆ. ಮಗನೇ ರಾವಣ, ತಡಿಯಪ್ಪ ಓಡಿ ಬಂದಿರುವಂತಹ ಕೈಕಸಿ ತಡೀತಾ ಹೇಳ್ತಾ ಇದ್ದಾಳೆ. ಶಿವ ಪ್ರತ್ಯಕ್ಷನಾಗಿದ್ದಾನೆ. ಶಿವನ ಎದುರೇ ಹೇಳ್ತಿದ್ದಾಳಂತೆ, ಮಗ ಯಾರು ಹೇಳಿದ್ದು ರಾವಣ ಕೆಟ್ಟ ಮಾವ ಒಳ್ಳೆಯವನಲ್ಲ, ಅಮ್ಮನ ಮಾತನ್ನ ಉಳಿಸಲಿಲ್ಲ ಅಂತ ಹೇಳಿ ನೋಡು ನೀನು ಹೇಳಿರುವುದೇನು. ಅಮ್ಮ ನಿನ್ನ ಪೂಜೆಗೋಸ್ಕರವಾಗಿ ಹರನಾತ್ಮಲಿಂಗವನ್ನ ಧರೆಯಲ್ಲಿ ಪ್ರತಿಷ್ಠೆ ಮಾಡ್ತೇನೆ. ಆ ಭೂಮಿ ಇಲ್ಲಾದರೇನು ಅಲ್ಲಾದರೇನು ಧರೆಯಲ್ಲಿ ಪ್ರತಿಷ್ಠೆ ಮಾಡಿದೆ ತಾನೇ. ಆದ್ದರಿಂದ ನೀನೇ ತಾಯಿಗೆ ತಕ್ಕ ಮಗ ಎಂಬುದಾಗಿ ಬೆನ್ನನ್ನ ಬಡಿತಾ ಸಂತೋಷ ಕೊಡ್ತಾ ಇದ್ದ. ಇಷ್ಟು ಸಂತೋಷ ಪಡುವಾಗ ಹೇಳ್ತಾ ಇದ್ದಾನೆ ಪರಮೇಶ್ವರ, ರಾವಣ ಅಹಂಕಾರದಿಂದ ಬೆಳೆದಂತಹ ನೀನು ಆತ್ಮವಿಸ್ಮೃತಿ ಕವೆದು ಕೆಲವೊಂದು ಎಡವಟ್ಟನ್ನ ಮಾಡಿದ್ರು ಕೂಡ ನೋಡು ಇವತ್ತು ನೀನು ದುಃಖ ಪಡುವಂತಹ ವಿಚಾರ ಇಲ್ಲ. ಧರೆಯಲ್ಲಿ ಪ್ರತಿಷ್ಠೆ ಮಾಡ್ತೇನೆ ಅಂತ ಹೇಳಿದ ಹಾಗೆ ಆತ್ಮಲಿಂಗವನ್ನು ಧರೆಯಲ್ಲಿ ಪ್ರತಿಷ್ಠೆ ಮಾಡಿದ್ದೆ ನೀನು. ಆದ್ದರಿಂದ ಅಮ್ಮನೇ ಹೇಳಿದ ಹಾಗೆ ತಾಯಿಗೆ ತಕ್ಕ ಮಗ ಮಾತ್ರ ಅಲ್ಲ. ನೋಡು ನನ್ನ ಆತ್ಮಲಿಂಗ ಇವತ್ತು ಈ ಭೂಮಿಯಲ್ಲಿ ಪ್ರತಿಷ್ಠೆ ಆಗಿದೆ. ಪ್ರತಿಷ್ಠೆ ಆಗಿದ್ದು ಬೇರೆ ಯಾರಿಂದಲೂ ಅಲ್ಲ, ನನ್ನ ಮಗ ಗಣಪನಿಂದಲೇ ಪ್ರತಿಷ್ಠೆ ಆಗಿರುವಂತದ್ದು. ಅಷ್ಟೋ ನಾನು ಕೊಡುವಾಗ ಆತ್ಮಲಿಂಗ ಹೇಗಿತ್ತು, ಈಗ ಅದರ ಸ್ವರೂಪ ಹೇಗಾಗಿದೆ ನೋಡು. ನೀನು ನಿನ್ನೆಲ್ಲಾ ಶಕ್ತಿಯನ್ನ ಹಾಕಿ ಆತ್ಮಲಿಂಗವನ್ನ ಮೇಲೆತ್ತಲು ಪ್ರಯತ್ನ ಪಟ್ಟೆ. ಆದ್ದರಿಂದ ಇನ್ನು ಮುಂದೆ ಈ ಲಿಂಗವು ಮಹಾಬಲೇಶ್ವರ ಎಂಬುದಾಗಿ
ಎಂಬುದಾಗಿ ಪ್ರಖ್ಯಾತವಾಗುತ್ತದೆ. ಅಷ್ಟೇ ಅಲ್ಲ ಕಂದ, ಇಲ್ಲಿ ನೋಡು, ನಿನ್ನ ಕೈಗೆ ಸಿಕ್ಕಿದಂತಹ ಸಂಪುಟ ದಾರವನ್ನ ನೀನು 4 ದಿಕ್ಕಿಗೆ ಎಸೆದೆಯಲ್ಲ, ಆ ಎಸೆದಿರುವಂತಹ ಎಲ್ಲ ತುಣುಕುಗಳು ಬಿದ್ದ ಕ್ಷೇತ್ರಗಳೆಲ್ಲವೂ ಕೂಡ ಧಾರೇಶ್ವರ, ಮುರುಡೇಶ್ವರ, ಸಜ್ಜೇಶ್ವರ, ಗುಣಮಂತೇಶ್ವರ ಎನ್ನುವಂತಹ ಹೆಸರಿನಿಂದ ಪ್ರಖ್ಯಾತವಾಗುತ್ತದೆ, ಪ್ರಖ್ಯಾತ ಕ್ಷೇತ್ರಗಳಾಗುತ್ತದೆ. ಅಷ್ಟೇ ಅಲ್ಲ ಕಂದ, ಇಲ್ಲಿ ನೋಡು, ನೀ ನೆನೆದ ರಭಸಕ್ಕೆ ನಾನು ಕೊಟ್ಟಿರುವಂತಹ ಆತ್ಮಲಿಂಗದ ಸ್ವರೂಪವು ಗೋವಿನ ಕಿವಿಗಳಂತಾಗಿರುವುದರಿಂದ ಇನ್ನು ಮುಂದೆ ಈ ಕ್ಷೇತ್ರವು ಗೋರ್ಣಕ ಕ್ಷೇತ್ರ ಎಂಬುದಾಗಿ ಹೆಸರಾಗುತ್ತದೆ. ಆದದ್ದರಿಂದ ಯಾರೇ ಆಗಲಿ ಅಹಂಕಾರದಿಂದ ಶಿವನನ್ನ ಒಲಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಯಾವ ಸಾಧನೆ ಮಾಡಲಿಕ್ಕೂ ಸಾಧ್ಯವಿಲ್ಲ. ಪ್ರಪಂಚದಲ್ಲಿರುವಷ್ಟು ಕಾಲ ವಿಷಯ ವಿಚಾರಗಳನ್ನ ಬಿಟ್ಟು ಭಗವಂತ ನೀನು ಬೇಕು ಎಂಬುದಾಗಿ ಯಾರು ಬರ್ತಾರೋ ರಾವಣನಿಗೆ ಲಭ್ಯ ಆದ ಹಾಗೆ ನನ್ನ ಅನುಗ್ರಹ ಲಭ್ಯ ಆಗುತ್ತದೆ ಅಂತ ಹೇಳಿ ಅಂತರ್ಧಾನನಾಗಿದ್ದಾನೆ. ಹೀಗೆ ರಾವಣ ತನ್ನ ಮಾತನ್ನ ಉಳಿಸಿಕೊಂಡಿದ್ದಾನೆ. ಆ ಕ್ಷೇತ್ರವೂ ಕೂಡ ನಮಗೆ ಹತ್ತಿರದಲ್ಲೇ ಇರತಕ್ಕಂತಹ ಗೋಕರ್ಣ ಕ್ಷೇತ್ರವಾಗಿ ನಮ್ಮೆಲ್ಲರ ಒಂದು ಪುಣ್ಯದ ಭಾಗವಾಗಿ ನಮ್ಮ ಊರಿನಲ್ಲಿ ಅದು ಇದೆ ಅಂತ ಹೇಳುತ್ತಾ ಪೀಠಿಕಾ ವಿಭಾಗದಲ್ಲಿ ಹೇಳಿದ ಹಾಗೆ ವಿಷಯ ವಿಕಾರವಿಡು ವಿಹಿತ ಕರ್ಮವ ಮಾಡು ವಿಹಗೇಂದ್ರವ ಸ್ಮರಣೆಯ ಮಾಡು ನೀ ವಿಹಗೇಂದ್ರವ ಸ್ಮರಣೆಯ ಮಾಡು. ಕಾಮಕ್ರೋಧ ಮೋಹ ಮತ್ಸರಗಳು ನಮ್ಮ ಹತ್ತಿರವೂ ಸುಳಿಯುವುದು ಬೇಡ. ಭಗವಂತನ ಇಷ್ಟಪಿಷ್ಟವಾದಂತಹ ಸಾಧನೆಗೆ ಅದು ಯಾವುದು ಕೂಡ ಮುಳ್ಳಾಗುವುದು ಬೇಡ ಅಂತ ಹೇಳುತ್ತಾ ಅತ್ಯುತ್ತಮವಾದಂತಹ ಕಾರ್ಯಕ್ರಮವನ್ನು ಇಲ್ಲಿ ನಡೆಸಿಕೊಡಲು ಸಹಕರಿಸಿದಂತಹ ಈ ಕೃಷಿ ಮೇಳದ ರೂವಾರಿಗಳಾಗಿರುವಂತಹ ಶ್ರೀ ರಾಜರಾಮ ಭಟ್ಯವರಿಗೆ ಹಾಗೂ ಅವರ ಮನೆಯವರಿಗೆ ಅನಂತ ವಂದನೆಗಳನ್ನ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಕೃಷಿ ಮೇಳ ಸಮಿತಿಯವರಿಗೂ ಕೂಡ ಅನಂತ ವಂದನೆಗಳನ್ನ ತಿಳಿಸ್ತಾ ಇದ್ದೇನೆ. ತಬಲಾದಲ್ಲಿ ಹಾಗೂ ಹಾರ್ಮೋನಿಯಂನಲ್ಲಿ ಇವತ್ತು ಶ್ರೀಯುತ ವಿದ್ವಾನ್ ಸತ್ಯನಾರಾಯಣ ಹೈಲ ಹಾಗೂ ನಮ್ಮ ಊರಿನ ಹುಡುಗನೇ ಅಲ್ವಾ ಶ್ರೀ ರವಿ ಮಂಜನಾಡಿಯವರ ಪುತ್ರ ಕೌಶಿಕ ಮಂಜನಾಡಿಯವರು. ರವಿ ಮಂಜನಾಡಿಯವರು ಇಲ್ಲಿ ಗೊತ್ತಿಲ್ಲ ಅಂತ ಹೇಳೋರು ಯಾರು ಇಲ್ಲ. ಈಗ ನೋಡಿದ್ರಲ್ಲ, ಅವರು ಚೆನ್ನಾಗಿ ತಬಲಾನ ನುಡಿಸ್ತಾ ಇದ್ದಾರೆ ಅಂತ ಹೇಳಿ ಇವರು ಇವತ್ತು ಸಹಕರಿಸಿದ್ದಾರೆ. ಅವರಿಗೂ ಕೂಡ ಅನಂತ ಧನ್ಯವಾದಗಳನ್ನು ಅರ್ಪಣೆ ಮಾಡುತ್ತಾ ಇನ್ನು ಮುಖ್ಯವಾಗಿ ಈ ಕಾರ್ಯಕ್ರಮವನ್ನು ಪ್ರಸಾರ ಮಾಡ್ತಾ ಇದ್ದಾರೆ ಅಬ್ಬಕ್ಕ ಚಾನಲ್ನವರು. ಅವರಿಗೂ ಕೂಡ ಅನಂತ ವಂದನೆಗಳನ್ನು ತಿಳಿಸಿ ಆ ಕಾರ್ಯಕ್ರಮದ ಮೂಲಕ ನೋಡ್ತಾ ಇರುವ ಹಾಗೂ ಇಲ್ಲಿ ಕುಳಿತುಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರತಕ್ಕಂತಹ ಎಲ್ಲ ಭಕ್ತ ಬಾಂಧವರಿಗೂ ಕೃಷಿ ಮೇಳಾಸಕರಿಗೂ ಅನಂತ ವಂದನೆಗಳನ್ನು ತಿಳಿಸುತ್ತಾ ಕತೆಗೆ ಮಂಗಲ ಹಾಡಲಿಕ್ಕೆ ನಿಮ್ಮ ಅನುಮತಿಯನ್ನ ಕೇಳ್ತಾ ಇದ್ದೇನೆ. ಹಾಗೆ ಇನ್ನೊಂದು ವಿಚಾರ, ಸುಪ್ರೀಂ ಸೌಂಡ್ಸ್ ಮುಡಿ ಅತ್ಯುತ್ತಮವಾದಂತಹ ಧ್ವನಿವರ್ಧಕದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ ಕತೆಗೆ ಮಂಗಲವನ್ನು ಹಾಡೋಣ. ಭಗವಂತ ಎಲ್ಲರಿಗೂ ಕೂಡ ಆಯುರ ಆರೋಗ್ಯ ಸುಖ ಸಂಪತ್ತು ನೆಮ್ಮದಿಯನ್ನು ಕರುಣಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಭುವನ ಪ್ರಳಯದಲ್ಲಿ ಜಗವೆನಶಿಸಿ ವಟಪತ್ರದಲ್ಲಿ ಸುಖವಾಗಿ ಪಗಡಿಸಿದ ಮಹಿಮನಿಗೆ ಯಮಸತ್ರಿಗಳಿಗೆ ಮಂಗಲಂ 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 ಭಸ್ಮವಿಭೂಷಣ ನಾಗಾಭರಣ ಗಿರಸುಮನ ಚರಣಾರವ್ಯಂಬಗೆ ಮಂಗಲೋದಯ ಮಂಗಲಂ ಅತ್ತವತವರದಿ ವಕುದರ ಸಲಹುವ ಕೃಷಿಪುರ ವಿಠಲನಿಗೆ ಜಯ ಮಂಗಲೋದಯ ಮಂಗಲೋದಯ ಮಂಗಲಂ ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಭೂತನ ಮಂಗಲಂ ದೇವಕೀ ಪುತ್ರ ಮಂಗಲಂ ಗೌಡಧ್ವಜ ಸರ್ವಮಂಗಲ ಮಂಗಲೇ ಶ್ರೀ ಸರ್ವಸರ್ವಾದಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ. ಶಿವಂ ಶಿವಕರಂ ಶಾಂತಂ ಶಿವಾತ್ಮಾನಂ ಶಿವೋತ್ತಮಂ ಶಿವಮಾರ್ಗಮಣೇತರಂ ಪ್ರಣತೋಸ್ಮದ ಶಿವಂ ಮಂಗಲಂ ಆಯೇನ ಈಗಾಗಲೇ ಮುಕ್ತಾಯಗೊಳ್ತಾ ಇದೆ. ಭೂಮಿ ಕೈಲಾಸದದ್ದು ಗೋಕರ್ಣದಲ್ಲಿ ನಮಗೆ ಕೇಳಿ ಗೊತ್ತು. ಆದರೆ ಕೃಷಿ ಉತ್ಸವದಿಂದ ದೊರಕುವಂತಹ ಎಲ್ಲವ ಲಾಭವನ್ನು ಪಡೆದುಕೊಂಡು ನಮ್ಮ ಈ ಕೈರಂಗಳವನ್ನು ಕೂಡ ಕೈಲಾಸ ಮಾಡುವಂತ, ಈ ಭೂಮಿಯನ್ನು ಕೂಡ ಕೈಲಾಸ ಮಾಡುವ ಜವಾಬ್ದಾರಿ ನಮಗಿದೆ. ಹಾಗಾಗಿ ಭೂ ಕೈಲಾಸ ಎನ್ನುವ ಒಂದು
ಪೌರಾಣಿಕ ಕಥಾನಕ ಇಲ್ಲಿಗೆ ಅತ್ಯಂತ ಪ್ರಶಸ್ತವಾದುದು. ಅದನ್ನು ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆಯೇ ಹಾರ್ಮೋನಿಯಂನಲ್ಲಿ ಸಮರ್ಥವಾಗಿ ಸಾಥ್ ನೀಡಿದ ನನ್ನ ಸ್ನೇಹಿತ ಶ್ರೀಯುತ ಸತ್ಯನಾರಾಯಣ ಮಾಸ್ಟರ್ ಅವರು ನಮ್ಮ ಹಾಗೆ ಒಂದು ಶಾಲೆಯಲ್ಲಿ ಪಾಠ ಮಾಡುವವರು, ಒಳ್ಳೆಯ ಡ್ರಾಯಿಂಗ್ ಮಾಸ್ಟರ್ ಅವರು, ನಮ್ಮ ಸ್ನೇಹಿತರು. ಅವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಬೆಳೆಯುವ ಪ್ರತಿಭೆ ಇದ್ದಾರೆ, ಅವರಿಗೂ ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಈ ದಿವಸದ ನಮ್ಮ ಈ ಸಾಂಸ್ಕೃತಿಕ ಕಾರ್ಯಕ್ರಮ ಮುಕ್ತಾಯಗೊಳ್ತಾ ಇದೆ ಅಂತ ಘೋಷಿಸ್ತಾ ಇದ್ದೇನೆ. ನಾಳೆ ಮತ್ತೆ ಬೆಳಿಗ್ಗೆನಿಂದಲೇ ಕೃಷಿ ಸಂಭ್ರಮ ನಡೀತದೆ. ಹೆಚ್ಚಿನ